ನಾನು ದೇಹ ಅಲ್ಲ, ನಾಮ ನನಗಿಲ್ಲ. ಆದ್ರೂ ಸ್ವಾಮೀಜಿ ಅಂದ ತಕ್ಷಣ ಅಂತ ತಿರುಗ್ತೀನಿ. ಯಾಕೆ? ಮಾಯೆಯಿಂದ. ಈ ಮಾಯೆಗೆ ಎರಡು ಶಕ್ತಿ ಇದೆ. ಮಾಯೆಗೆ ಎರಡು ಶಕ್ತಿ. ಒಂದು ಆವರಣ ಶಕ್ತಿ, ಎರಡು ವಿಕ್ಷೇಪ ಶಕ್ತಿ. ಮಾಯೆಗೆ ಎರಡು ಶಕ್ತಿ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ. ಇಂಗ್ಲಿಷಲ್ಲಿ ಆವರಣ ಶಕ್ತಿಗೆ ವೀಲಿಂಗ್ ಪವರ್, ವೀಲಿಂಗ್ ಪವರ್, VEIL, ವೀಲಿಂಗ್ ಪವರ್. ವಿಕ್ಷೇಪ ಅಂದ್ರೆ ಪ್ರೊಜೆಕ್ಟಿಂಗ್ ಪವರ್, ಪ್ರೊಜೆಕ್ಟಿಂಗ್. ಮಾಯೆಗೆರಡು, ಒಂದು ವೀಲಿಂಗ್ ಪವರ್, ಪ್ರೊಜೆಕ್ಟಿಂಗ್ ಪವರ್. ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ. ಏನಾಗಂದ್ರೆ ಆಗ ದೃಷ್ಟಾಂತ ತರುವುದೇ ಹಗ್ಗ ಹಾವು. ಹಗ್ಗ ಹಾವು. ಹಗ್ಗ ಅಲ್ಲಿದೆ. ಹಗ್ಗವನ್ನ ಹಗ್ಗವಾಗಿ ಗುರುತಿಸದೆ ಹಾವಾಗಿ ತಿಳಿಯುವುದು. ಹಗ್ಗವನ್ನ ಹಗ್ಗವಾಗಿ ತಿಳಿಯದೆ ಇರುವುದು ಆವರಣ, ಹಾವಾಗಿ ನೋಡುವುದು ವಿಕ್ಷೇಪ. ಹಗ್ಗವನ್ನ ಹಗ್ಗವಾಗಿ ತಿಳಿಯದೆ ಇರುವುದು ಆವರಣ, ಆ ಹಗ್ಗವನ್ನ ಹಾವಾಗಿ ಕಾಣುವುದು ವಿಕ್ಷೇಪ. ನಾನು ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ, ನನ್ನನ್ನ ನಾನು ತಿಳಿಯದೇ ಇರುವುದು ಆವರಣ, ನನ್ನನ್ನ ನಾನು ಶರೀರ, ಇಂತಹ ಜಾತಿ, ಇಂತಹ ಕುಲ, ಇಷ್ಟು ವಯಸ್ಸು, ಇದೆಲ್ಲವೂ ವಿಕ್ಷೇಪ. ಎಷ್ಟು ವಿಚಿತ್ರ ಇದೆ. ನಿಮ್ಗೆ ಎಷ್ಟು ವಯಸ್ಸು? ಏನಾಗತ್ತೆ ವಯಸ್ಸು? ಒಂದು ಸೂರ್ಯೋದಯ, ಒಂದು ಸೂರ್ಯಾಸ್ತಕ್ಕೆ ಒಂದು ದಿನ. ಇಂಥದ್ದು 30-31 ಆದಾಗ ಒಂದು ತಿಂಗಳು. ಇಂತಹದ್ದು 12 ಆದ್ರೆ ಒಂದು ವರ್ಷ. ಇವಾಗ ಹೇಳಿ, ಇಂತಹದ್ದು ನಿಮ್ಗೆ ಎಷ್ಟಾಗಿದೆ? ಅಂದ್ರೇನು? ನಿಮ್ಮ ಜೀವನದಲ್ಲಿ ಎಷ್ಟು ಹಗಲು ಇರುಳುಗಳನ್ನ ಕಳೆದು, ಎಷ್ಟು ಮಾಸಗಳನ್ನ ಕಳೆದು, ಎಷ್ಟು ಸಂವತ್ಸರಗಳನ್ನ ಕಳೆದು, ಈಗ ನಿಮಗೆ ಎಷ್ಟು ವರ್ಷ? ನಾವೆಲ್ಲರೂ ಒಪ್ಪಿಬಿಟ್ಟಿದ್ದೇವೆ. ಏನು? ಒಂದು ಸೂರ್ಯೋದಯ, ಒಂದು ಸೂರ್ಯಾಸ್ತ ಆದ್ರೆ ಒಂದು ದಿನ. ಕರೆಕ್ಟಾ? ಎಲ್ಲರೂ ಒಪ್ಪಿಬಿಟ್ಟಿದ್ದೇವೆ. ಎಲ್ಲರೂ ಒಪ್ಪಿರುವುದಕ್ಕೆ ಹೆಸರು ಮಾಯೆ. ಸಿಂಪಲ್. ಎಲ್ಲರೂ ಸಮಷ್ಟಿಯಾಗಿ ಒಪ್ಪಿಬಿಟ್ಟಿದ್ದೇವೆ. ನಾನು ಒಬ್ಬ ತಿಳಿಯುವುದಕ್ಕೆ ಹೆಸರು ಅವಿದ್ಯೆ, ವ್ಯಸ್ತಿ. ಸಮಷ್ಟಿಯಾಗಿ ಎಲ್ಲರೂ ಒಪ್ಪು ಬಿಟ್ರೆ ಅದು ಮಾಯೆ. ಇಲ್ಲದೆ ಇದ್ದರೂ ಅದು ಮಾಯೆ. ISS ಅಂತ ಒಂದಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅವಾಗವಾಗ ನಮ್ಗೆ ಕಾಣಿಸ್ತದೆ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಫ್ರೀ ರಿಜಿಸ್ಟ್ರೇಷನ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ. ಎಷ್ಟನೇ ತಾರೀಕು, ಎಷ್ಟನೇ ಸಮಯಕ್ಕೆ ನಿಮ್ಮ ಊರಲ್ಲಿ ಆ ISS ಹೋಗ್ತದೆ ನೋಡಿ. ಲೈವ್ ಸೆಕೆಂಡಿಗೆ 8 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಸೆಕೆಂಡಿಗೆ ಕಾಣಿಸ್ತದೆ. ನಾನು 100 ಬಾರಿ ನೋಡಿದ್ದೆ. ಯಾಕೆ? ನನಗೆ ನೋಟಿಫಿಕೇಶನ್ ಬರ್ತದೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನೋಡು, ಸೌತ್ ಈಸ್ಟ್ ಇಂದ ಶುರುವಾಗ್ಬಿಟ್ಟು 4 ಈ ಕಡೆ ಹೋಗುತ್ತೆ, ಗೊತ್ತಾಗುತ್ತೆ. ಆ ISS ಅಲ್ಲಿ ಕೂತ್ಕೊಂಡ್ರೆ ನೀವು ಯಾವಾಗಲೂ 6-8 ಜನ ಇದ್ದೇ ಇರ್ತಾರೆ. ಅಮೆರಿಕಾದವರು, ಯುರೋಪ್ನವರು, ರಷ್ಯಾ, ಇತ್ತೀಚೆಗೆ ಒಬ್ಬ ಇಂಡಿಯನ್ ಕೂಡ ಹೋಗ್ಬಿಟ್ಟು ಬಂದ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಆ ಸ್ಪೇಸ್ ಸ್ಟೇಷನ್ ಅಲ್ಲಿ
ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ. ಎಷ್ಟು ದೂರ? 400 ಕಿಲೋಮೀಟರ್. ಭೂಮಿಯಿಂದ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ದಾನೆ. ಇದಿರೋದೆಷ್ಟು? ನಿಮ್ಗೆ ಚಂದ್ರ ಅಷ್ಟು ದೊಡ್ಡದಾಗ ಏನು ವ್ಯತ್ಯಾಸ? ಇಲ್ಲಿಂದ ಎಷ್ಟು ದೊಡ್ಡದಾಗಿ ಕಾಣ್ತಾನೋ ಅಲ್ಲಿಂದಾನೋ ಅಷ್ಟೇ ದೂರ ಆಗಿ ಕಾಣ್ತಾನೋ. ಏನು ವ್ಯತ್ಯಾಸ? ಆ ISS ಅಲ್ಲಿ ಕೂತ್ಕೊಂಡ್ರೆ ಒಂದು ದಿನಕ್ಕೆ 16 ಸೂರ್ಯೋದಯ, 16 ಸೂರ್ಯಾಸ್ತ ನೋಡ್ತೇವೆ. ಒಂದು ದಿನ ಅಂದ್ರೆ 16 ದಿನ. ಒಂದು ವೇಳೆ ನಾವು ಒಂದು ಸೂರ್ಯೋದಯ ಒಂದು ಸೂರ್ಯಾಸ್ತ ಒಂದು ದಿನ ಅಂತ ಒಪ್ಪದೆ ಯಾವುದು ಸತ್ಯ? ನಾವು ತಿಳಿದಿರುವುದು ಸತ್ಯವ? ಮೇಲೆ ಕಾಣುವುದು ಸತ್ಯವ? ಅಂದ್ರೆ ಎಲ್ಲರೂ ಒಪ್ಪಿಬಿಟ್ಟಿದೀವಲ್ಲ, ಅದೇ ಸತ್ಯ. ಆದ್ರಿಂದ ಮಾಯೆ. ಚಿತ್ರ ಇದೆ ನೋಡಿ. ನಾನು ಚಾಕು ತೆಗೆದುಕೊಂಡು ಅಥವಾ ಗನ್ ತಗೊಂಡು ನಿಮ್ಮನ್ನ ಶೂಟ್ ಮಾಡಿದ್ರೆ ನಂಗೆ ಶಿಕ್ಷೆ. ಯಾಕೆ? ನೀನು ಶೂಟ್ ಮಾಡ್ತೀನಿ. ಅದೇ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಅಲ್ಲಿ ಇದ್ದೀನಿ. ಗನ್ ಕೊಟ್ಟಿದ್ದಾರೆ, ಪರದೇಶದವರನ್ನ ಶೂಟ್ ಮಾಡಿದ್ರೆ ಮೆಡಲ್. ಮಾಡಿದ್ದೊಂದೇ ಕೆಲಸನೇ, ಶೂಟ್ ಮಾಡಿ. ಇಲ್ಲಿ ಶೂಟ್ ಮಾಡಿದ್ರೆ ಜೈಲು, ಅಲ್ಲಿ ಶೂಟ್ ಮಾಡಿದ್ರೆ ಇದಕ್ಕೆ ಹೆಸರು ಮಾಯೆ. ಯಾಕೆ? ಇದು ತಪ್ಪು ಅಂತ ಒಪ್ಕೊಂಡಿದ್ದೀವಿ, ಅದು ಸರಿ ಅಂತ ಒಪ್ಕೊಂಡಿದ್ದೀವಿ, ಆದ್ರಿಂದ ಮಾಯೆ. ಮಾಯೆ ಅಂದ್ರೆ ಏನು? ಎಲ್ಲರೂ ಒಪ್ಪಿರುವ, ನಾವೇ ಒಪ್ಪಿಕೊಂಡಿರುವ ತಪ್ಪು ತಿಳುವಳಿಕೆ, ಅದೇ ಮಾಯೆ. ಈ ಮಾಯೆ ಅನ್ನುವಂಥದ್ದು ಬಹಳ ಬಹಳ ವಿಚಿತ್ರ. ಎಷ್ಟು ವಿಚಿತ್ರ ಅಂದ್ರೆ, ಮೊದಲು ಎಲ್ಲ ಒಪ್ಪು ಬಿಟ್ಟಿದ್ದೀವಲ್ವ ನಾವು. ವೇದಾಂತಕ್ಕೆ ವಿಚಾರಕ್ಕೆ ಬಂದ್ರೆ ಒಂದೊಂದಾಗಿ ಬಿಡು. ಏನು ಒಂದೊಂದಾಗಿ ಬಿಡು? ನೀವು ಮಾಯೆಯ ನಿರಾಸ ಅನ್ನುವಂತ ಅದನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ಏನು? ಆಕಾಶ ನಾನಲ್ಲ, ವಾಯು ನಾನಲ್ಲ, ಅಗ್ನಿ ನಾನಲ್ಲ, ನೇತಿ 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 ಎಲ್ಲವನ್ನ ತೆಗೆದು ಯಾವುದನ್ನ ತ್ಯಜಿಸಲಿಕ್ಕೆ ಆಗುತ್ತಿಲ್ಲವೋ ಅದು ನೀನು. ಯಾವುದನ್ನ ತ್ಯಜಿಸ್ತೀಯೋ ಅದು ನೀನಲ್ಲ. ಸ್ವಾಮಿ ಚಿನ್ಮಯಾನಂದರ ಗುರುಗಳು ಸ್ವಾಮಿ ತಪೋವನ್ ಮಹಾರಾಜ ಹಿಮಾಲಯದಲ್ಲಿ ಇದ್ರು. ಅವರ ಜೀವನ ಚರಿತ್ರೆ ಓದ್ಬೇಕು. ಈಶ್ವರ ದರ್ಶನ ಅಂತ ಸಂಸ್ಕೃತದಲ್ಲಿ ಬಂದು ಜೀವನ ಚರಿತ್ರೆ, ಕನ್ನಡದಲ್ಲೂ ಅನುವಾದ ಆಗಿ ಸಿಗ್ತದೆ, ಬಹಳ ಸೊಗಸಾಗಿ. ಅವರಿಗೆ ಹಿಮಾಲಯನೇ ದೇವರು. ಹಿಮಾಲಯಂ ದೇವರೇತಿ ಮತ್ವಾ ಕೈಲಾಸ ಶೈಲಂ ಚರಣೇ ಸದಾ ಚರಂತಂ ಹಿಮವತ್ ವಿಭೂತಿ ತಪೋವನಂ ದೇವವರಂ ಪ್ರಪದ್ಯೇ. ಹಿಮಾಲಯಂ ದೇವರೇತಿ ಮತ್ವಾ, ಹಿಮಾಲಯವೇ ಅವರಿಗೆ ಈಶ್ವರ, ಅವರಿಗೆ ದೇವರ ದರ್ಶನ, ಈಶ್ವರ ದರ್ಶನ ಅಂದ್ರೆ ಹಿಮಾಲಯ. ಕೈಲಾಸಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಚರಣೀನ ಸದಾ ಹೌದು. ಹಿಮಗಿರಿ ವಿಹಾರ ಪುಸ್ತಕವು. ಹಿಮಾಲಯ ಅಂದ್ರೆ ಏನು? ಯಾವ್ಯಾವ ಜಾಗದಲ್ಲಿ ಯಾವ ಯಾವ ಪರ್ವತ ಇದೆ, ಅದರ ಹೆಸರೇನು, ಅಲ್ಲಿ ಏನಿದೆ? ಹಿಮಗಿರಿ ವಿಹಾರ. ಹಿಮವತ್ ವಿಭೂತಿ. ಅವರನ್ನ ಹಿಮಾಲಯಕ್ಕೆ ವಿಭೂತಿ ಅಂತ. ನೀವು ಬದ್ರಿನಾಥ ಹೋಗ್ತಾ, ಗೋಮುಖಕ್ಕೆ ಹೋಗ್ತಾ, ಅಥವಾ ಎಲ್ಲೇ ಹೋಗಿ ಅವರ ಈ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಈ ಆಶ್ರಮ ಇದೆ ಅಂತ ಬರ್ತಿದ್ದಾರೆ. ನೀವು ಗಂಗೋತ್ರಿಗೆ ಹೋಗಿ, ಗಂಗೋತ್ರಿಯಿಂದ 14 ಕಿಲೋಮೀಟರ್, ಗಂಗೋತ್ರಿ ತನಕ ಬಸ್ ಹೋಗುತ್ತೆ. ಗಂಗೋತ್ರಿಯಿಂದ 14 ಕಿಲೋಮೀಟರ್ ಹೋದ್ರೆ ಅಲ್ಲಿ ಗೋಮುಖ ಅಂತ ಇದೆ. ಅಲ್ಲಿ ಒಂದು ಗ್ಲೇಷಿಯರ್ ಇಂದ ನೀರು ಬರ್ತಾ ಇರ್ತದೆ. ಅದೇ ಗಂಗೆಯ, ಭಗೀರಥಿಯ ಜನ್ಮಸ್ಥಾನ. ಇನ್ನ ಚೂರು ಮುಂದೆ ಹೋದ್ರೆ ತಪೋವನಂ ಅಂತಾನೆ ಒಂದು ಜಾಗ ಇದೆ. ಆ ಜಾಗದಲ್ಲಿ ತಪೋವನ್ ಮಹಾರಾಜರಿದ್ರು, ಸ್ವಾಮಿ ಚಿನ್ಮಯಾನಂದ ಗುರು.
ಅಲ್ಲೇ ವ್ಯಾಲಿ ಆಫ್ ಫ್ಲವರ್ಸ್ ಅನ್ನುವಂಥದ್ದು ಬರ್ತದೆ. ಆ ಕಪೋಲ್ ಮಹಾರಾಜ ಹಿಮಾಲಯವನ್ನೇ ಈಶ್ವರ ಅಂತ ನಾವು ಬದರೀಶ ಸ್ತೋತ್ರ 100 ಶ್ಲೋಕ. ಆ 100 ಶ್ಲೋಕಗಳಲ್ಲಿ 25 ಶ್ಲೋಕಗಳಿಗೆ ಸ್ತಬಕ ಅಂತ. ಸ್ತಬಕ ಅಂತ ಒಂದು ಹೂಗುಚ್ಛ, ಅಲ್ಲಿ 25 ಬೇರೆ ಬೇರೆ ಹೂವುಗಳು, ಆದ್ರಿಂದ ಅದೊಂದು ಹೂಗುಚ್ಛ. ಮೊದಲನೇ ಸ್ತಬಕಕ್ಕೆ ಅಧ್ಯಾರೋಪ ಸ್ತಬಕ, ಎರಡನೇ ಸ್ತಬಕಕ್ಕೆ ಅಪವಾದ ಸ್ತಬಕ. ನೀವು ಆ ಅಪವಾದ ಸ್ತಬಕ ಅಂತಿದ್ರೆ ಆ ನಿರಾಸ ಮಾಡುವುದು ಹೇಗೆ ಅಧ್ಯಾಸವನ್ನ ಅಂದ್ರೆ ಅಲ್ಲಿ ಶುರು ಮಾಡ್ತಾರೆ ಮಾಯಾ. ಏನು ಮಾಯಾ ಅಂದ್ರೆ ಸೊಗಸಾದ ಡೆಫಿನಿಷನ್ ಕೊಡ್ತಾರೆ. ಮಾಯಾ ಏನದು? ವಸ್ತುತೋ ನಾಸ್ತಿ ಯತ್ತತ್ವಂ ಸಾ ಮಾಯೇತ್ಯುಚ್ಯತೆ ಬುಧೈಃ ನ ತು ಸಾ ಕುಸುಮಂ ವಿಷ್ಣೋಃ ಯತಸ್ತೆ ಸಹಧರ್ಮಿಣೀ. ಬಹಳ ಸೊಗಸಾದ ವಸ್ತುತೋ ನಾಸ್ತಿ ಯತ್ತತ್ವಂ, ಯಾವುದು ವಾಸ್ತವದಲ್ಲಿ ಇಲ್ಲವೋ ಸಾ ಮಾಯಾ ಉಚ್ಯತೆ ಬುಧೈಃ, ಜ್ಞಾನಿಗಳಿಂದ ಅದನ್ನ ಮಾಯಾ ಅಂತ ಕರೆಯಲ್ಪಟ್ಟು. ವಾಸ್ತವದಲ್ಲಿ ಯಾವುದಿಲ್ಲವೋ ಅದೇ ಮಾಯ. ನೆಕ್ಸ್ಟ್ ಇಮಿಡಿಯೇಟ್ ಕಂಡೀಷನ್ ಏನು? ನತುಸ ಕಸುಮಂ, ಕ ಅಂದ್ರೆ ಆಕಾಶ, ಸುಮಂ ಅಂದ್ರೆ ಆಕಾಶ ರೂಪದಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಹೇಳುವಾಗಿಲ್ಲ. ನತು ಸಾ ಖ ವಿಷ್ಣು, ಹೇ ವಿಷ್ಣು ಯತಃ ತೇ ಸಹಧರ್ಮಿಣಿ, ಅವಳು ನಿನ್ನ ಹೆಂಡತಿ ಲಕ್ಷ್ಮಿ ಇದ್ದ ಹಾಗೆ. ನಿನ್ನ ಹೆಂಡತಿ ಲಕ್ಷ್ಮಿ ಇದ್ದ ಹಾಗೆ. ಅರ್ಥ ಮಾಡ್ಬೇಕು. ಮಾಯೆ ಅಂದ್ರೆ ಏನು ಯೋಚನೆ ಮಾಡಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಾವು ಒಬ್ಬಳನ್ನ ಮದುವೆ ಆಗ್ಬೋದು, ಅವಳು ನನ್ನ ಹೆಂಡತಿ, ಅವಳು ನನ್ನ ಹೆಂಡತಿ. ಸೊ ನಾನು ಯಾರನ್ನ ಮದುವೆ ಆಗ್ತೀನೋ ಅವಳು ನನ್ನ ಹೆಂಡತಿ. ಪುರಂದರದಾಸ ಒಂದು ಹಾಡು ಬರ್ತಿದ್ದಾರೆ, ಹೆಂಡತಿ ಪ್ರಾಣ ಹೆಂಡತಿ. ಹಾಗಾದ್ರೆ ನಾನು ಮದುವೆ ಆಗ್ಬೋದು, ನನ್ನ ಪ್ರಾಣ ಹೆಂಡ್ತಾಳ? ಇವಾಗ ಅರ್ಥ ಮಾಡ್ಕೊಳ್ಬೇಕು. ಮದುವೆ ಆಗುವುದು ಅಂದ್ರೆ ಏನು? ಮದುವೆ ಆಗುವುದು ಅಂದ್ರೆ ನನ್ನವಳು ಅಂತ ತಿಳಿಯುವುದು. ನಿಜ ಹೇಳೋದಾದ್ರೆ ಇನ್ನೊಬ್ಬಳನ್ನ ನನ್ನವಳು ಅಂತ ನಾವು ತಿಳಿಯೋದೇ ಇಲ್ಲ. ಇನ್ನೊಬ್ಬಳನ್ನ ನನ್ನವಳು ಅಂತ ತಿಳಿಯೋದೇ ಇಲ್ಲ. ನಿಜವಾಗ್ಲೂ ನಮ್ಮ ಹೆಂಡತಿ ಯಾರಪ್ಪ ಅಂದ್ರೆ ನಮ್ಮ ದೇಹ. ಈ ಶರೀರ ಇದೆಯಲ್ಲ, ಇದಕ್ಕೆ ಹೆಂಡತಿ ಅಂತ ಹೆಸರು. ಇವಾಗ ಹೇಳಿ, ಹೆಂಡತಿ ಪ್ರಾಣ ಹೆಂಡತಿ. ನಮಗ್ ಕಷ್ಟ ಕೊಡೋದು ಯಾರು? ಕೂತ್ಕೊಂಡ್ರೆ ನಿಂತ್ಕೊಳ್ಳಿಕ್ಕಾಗಲ್ಲ, ನಿಂತ್ಕೊಂಡ್ರೆ ಕೂತ್ಕೊಳ್ಳಿಕ್ಕಾಗಲ್ಲ, ಬಾಡಿ ಪೇನ್, ಜ್ವರ ಬರ್ತದೆ, ಡಯಾಬಿಟಿಸ್ ಬರ್ತದೆ. ಯಾರಿಗೆ ಪ್ರಾಣ ಹಿಡ್ತಾ ಇರೋದು ಯಾರು? ಈ ದೇಹಕ್ಕೆ ಹೆಸರು ಪ್ರಕೃತಿ, ನನಗೆ ಹೆಸರು ಪುರುಷ. ಪುರುಷ ಪ್ರಕೃತಿ ಇಬ್ಬರಿಗೂ ಮದುವೆ ಆದ್ರೆ ಸಂಸಾರ, ಅದು ಮದುವೆ ಆಗು. ಶರೀರವೇ ನನ್ನ ಹೆಂಡತಿ, ಇದನ್ನ ನಾನು ನನ್ನದು ಅಂತ ಇದ್ದೀನಿ. ಹೀಗಾಗಿ ಮಹಾರಾಜ್ ಹೇಳ್ತಾರೆ, ಮಾಯೆ ಅಂದ್ರೆ ಹೇಗಪ್ಪ ಅಂದ್ರೆ ನಿನ್ನ ಶರೀರ ನಿನಗಿದೆಯಲ್ಲ ಆ ರೀತಿ ಇದಿರಬೇಕು. ನಾನು ವ್ಯವಹಾರ ಮಾಡ್ಬೇಕು ಆದ್ರೆ ಸಂಪೂರ್ಣವಾಗಿ ಇರಬೇಕು ಅಂತ ಇಲ್ಲ. ರಕ್ತ ಕಡಿಮೆ ಆಯ್ತು, ಬೇರೆಯವ್ರ ರಕ್ತ ಹಾಕಿದ್ರು ಈ ಶರೀರ ನಡೀತದೆ. ಆರ್ಗನ್ ಬೇರೆಯವ್ರ ಹಾಕಿದ್ರು ಇನ್ನೊಬ್ಬರ ಆರ್ಗನ್ ಹಾಕಿದ್ರು ಇದು ನಡೀತದೆ. ವಿಚಾರ ಮಾಡ್ತಾ
ನನ್ನದು ಅಂದ್ರೆ ಕೂದಲು ಜಾಸ್ತಿ ಬೆಳೀತು ಕಟ್ ಮಾಡ್ತೀನಿ ಏನಾಗಲ್ಲ. ಉಗುರು ನೇಲ್ ಕಟ್ ಮಾಡ್ತೀನಿ ಏನಾಗಲ್ಲ. ಎಷ್ಟು ವಿಚಿತ್ರ ಇದೆ ಅಂದ್ರೆ ಇದು ರೀತಿಯಲ್ಲಿ ಮಾಯ. ನಾನು ಮಾಡ್ತೀನಿ ಆದ್ರೂ ನಾನಲ್ಲ. ನಾವು ಕೋರ್ಸಲ್ಲಿ ಮುಂಬೈಯಲ್ಲಿ ಓದ್ತಾ ಇದ್ದಾಗ ನಮ್ಮ ಸ್ವಾಮೀಜಿ ಹೇಳೋದು, ಈಗ DVT ಅವರ ಶಾಲೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಬಗ್ಗೆ ಬರೀತಾರೆ. ಇದೇ ಜಾತಿ ಪಾಠ ಮಾಡ್ತಾ ಇದ್ದೇನೆ ಶೃಂಗೇರಿ ಶಂಕರ ಮಠದಲ್ಲಿ. ಇವತ್ತು ಏನಿಲ್ಲ, ಇವತ್ತು ಹರಳೆಣ್ಣೆ ಕುಡಿದ್ಬಿಟ್ಟಿದ್ದೀನಿ, ಎಲ್ಲ ಬೇದಿ ಆಗೋಗ್ಬೇಕು, ಆಮೇಲೆ ದೇವ್ರ ಪೂಜೆ ಮಾಡ್ಬೇಕು ಅಂತೆಲ್ಲ ರೆಡಿ ಆಗುತ್ತೆ. ಎಷ್ಟೊತ್ತಾದ್ರೂ ಏನ್ ಮಾಡಿದ್ರು ಆಗ್ತಾನೆ ಇಲ್ಲ. ಏನ್ ಮಾಡುದು, ಕಡೆಗೆ ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಮಾಡುವ ಅಂತ ಕೂತ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಸ್ವಾಮೀಜಿ ಹೇಳುದು ಏನು, ಎಷ್ಟು ವಿಚಿತ್ರ ಇದೆ. ದೇಹದ ಒಳಗಡೆ ಮಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಿದಾಗ ಅನ್ಕಂಫರ್ಟ್, ಆವಾಗ ಹೊರಗಡೆ ಹೋಗಿ ಒಳಗಡೆ ಇದ್ದದೆಲ್ಲ ಹೊರಗಾಕಿ ಹಾಕಿದ ತಕ್ಷಣ ಇವಾಗ ಏನಾಯ್ತು, ಮಲಿನ ಆಗೋಯ್ತು, ಸ್ನಾನ ಮಾಡ್ಬೇಕು. ವಿಚಿತ್ರ. ಒಳಗಡೆ ಇದ್ದಾಗ ಪ್ರಾಬ್ಲಮ್ ಇಲ್ಲ, ಪೂಜೆ ಮಾಡ್ತಾ ಇದ್ದೀನಿ. ಹೊರಗೋಯ್ತು ನಾನು ಹೇಳ್ತಾ ಇರೋದು, ಸುಮ್ಮನೆ ಯೋಚನೆ ಮಾಡಿ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ಶರೀರ ಏನಿದೆ ಇದು ಇದೆ, ಇದರ ಮುಖಾಂತರ ನಾನು ವ್ಯವಹರಿಸ್ತಾ ಇದ್ದೀನಿ. ಆದ್ರೆ ಇದನ್ನೇ ನಾನು ಅಂತ ಪ್ರಾಬ್ಲಮ್. ಸಮ್ ಪ್ರಾಬ್ಲಮ್ ಇದೆ, ಮಧ್ಯ ಮಧ್ಯದಲ್ಲಿ ನಿಂತು ಹೋಗ್ತಾ ಇದೆ. ಓಕೆ, ನೋಡು ಎಲ್ಲಿ ತನಕ ಬರ್ತದೆ. ಸೊ ಖಸುಮಂ, ಆಕಾಶ ಪುಷ್ಪ ಇಲ್ಲ, ನಮ್ಗೆ ಸುಮ್ಮನೆ ಇನ್ನೊಂದು ಹೂವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಅನ್ನುವಂತಹದ್ದು ಆಕಾಶ ಪುಷ್ಪದಂತೆ ಇಲ್ಲ ಅಂತ ಹೇಳುವಾಗಿಲ್ಲ. ವಿಷ್ಣು, ನಿನಗೆ ಹೆಂಡತಿ ಹೇಗೋ ಹಾಗೆ ಅಂದ್ರೆ ಏನು, ನಿನಗೆ ಆಕಾರ ಅಂತ ಏನ್ ಕೊಟ್ಟಿದ್ದೀವಲ್ಲ ನಾವು, ಶರೀರ ಅದು ಹೇಗೋ ಆ ರೀತಿ ನನಗೆ ಏನೊಂದು ಶರೀರ ಇದೆಯಲ್ಲ, ಈ ಶರೀರವನ್ನ ನಾನು ಅಂತ ತಿಳಿದಿದ್ದೀನಲ್ಲ, ಅದೇ ಹೇಳ್ತಾರೆ. ಮಾಯಾತ್ಮದಾಶ್ರಿತೆ ಯೇಷೋಪಿ ಅಗ್ನಕಲ್ಪೋ ನ ಧೀಮತ ಯತಸ್ತ್ವಂ ಸಚ್ಚಿದಾನಂದ ಸಾ ಸದ್ದುಃಖ ಜಡಾತ್ಮಿಕ. ಎಲ್ಲರೂ ಹೇಳ್ತಾರೆ, ಎಲ್ಲವೂ ನಿನ್ನನ್ನ ಆಶ್ರಯಿಸಿದೆ. ಹೇ ಮಾಯೆ, ಎಲ್ಲವೂ ನಿನ್ನನ್ನ ಆಶ್ರಯಿಸಿದೆ, ಎಲ್ಲ ಶರೀರವನ್ನ ಆಶ್ರಯಿಸಿದೆ ಅಂತ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಅಗ್ನಕಲ್ಪ, ಅಜ್ಞಾನಿಗಳು ಕಲ್ಪಿಸಿರುವುದು ಇದನ್ನ, ನ ಧೀಮತ, ಬುದ್ಧಿವಂತರು ಹೇಳುವುದಲ್ಲ. ಯಾಕೆ? ತ್ವಂ ಸಚ್ಚಿದಾನಂದ, ಪುರುಷ ನೀನು ಸಚ್ಚಿದಾನಂದ ಸ್ವರೂಪ. ಆದ್ರೆ ಆ ದೇಹ ಜಡ, ದುಃಖ ಜಡ. ಈ ದೇಹ ಅನ್ನುವಂತಹದ್ದು ಜಡ, ಇದು ಪ್ರಕೃತಿ, ಇದು ತ್ರಿಗುಣಾತ್ಮಿಕ. ನಾನು ಪುರುಷ ಗುಣಾತೀತ. ಆದ್ರೆ ಇವೆರಡೂ ಸೇರಿದ್ರೇನೆ ವ್ಯವಹಾರ. ಹೀಗಾಗಿ ಈ ಅವಸ್ಥೆಗೆ ಹೆಸರು ಅರ್ಧನಾರೀಶ್ವರ. ಏನು ಅರ್ಧನಾರೀಶ್ವರ ಅಂದ್ರೆ? ಅರ್ಧ ಕಣ್ಸು ಅರ್ಧ ಹೆಂಗಸು, ಸುಳ್ಳು. ಆ ರೀತಿ ಇಲ್ಲವೇ ಇಲ್ಲ. ಅರ್ಧನಾರೀಶ್ವರ ಅಂದ್ರೆ ಏನು? ಪ್ರಕೃತಿ ಪುರುಷ, ಪ್ರಕೃತಿ ಪುರುಷ ಇವರಿಬ್ಬರು ಸೇರಿದ್ರೇನೆ ವ್ಯವಹಾರ. ಇವಾಗ ನಾನ್ ಪ್ರವಚನ ಮಾಡ್ತಾ ಇದ್ದೀನಿ, ನೀವು ಪ್ರವಚನ ಕೇಳ್ತಾ ಇದ್ದೀರಾ. ಇಲ್ಲಿ ಈ ದೇಹ ಇದೆ, ಅಲ್ಲಿ ಆ ದೇಹ ಇದೆ. ಇದಕ್ಕೆ ಹೆಸರು ಅರ್ಧನಾರೀಶ್ವರ ತತ್ವ.
ಅರ್ಧ ಗಂಡಸು ಅರ್ಧ ಹೆಣ್ಣು ಅಲ್ಲ. ಈ ಜಡವಾದ ದೇಹ, ಚೇತನವಾದ ಪುರುಷ ಎರಡೂ ಸೇರಿದಾಗ ವ್ಯವಹಾರ. ಸತ್ಯ ಅಂತ ತಿಳಿಯುವುದು ಮಾಯೆ. ಇದು ಸತ್ಯ ಅಂತ ತಿಳಿಯುವುದು ಮಾಯೆ ಅಷ್ಟೇ. ಎಲ್ಲರೂ ಒಪ್ಪಿಬಿಟ್ಟಿರೋದ್ರಿಂದ ಅದೇ ಮಾಯೆ. ಇವಾಗ ಈ ಮಾಯೆ ಎನ್ನುವಂತ ಅದಕ್ಕೆ 4 ಗುಣಗಳಿವೆ ಅಂತಾರೆ ಆಚಾರ್ಯ ಶಂಕರರು. ಶತಶ್ಲೋಕಿ ಬಹಳ ಸೊಗಸಾದಂತಹ ಕೃತಿ ಶತಶ್ಲೋಕಿ. 100 ಶ್ಲೋಕಗಳಲ್ಲಿ ವೇದಾಂತದ ಸಾರವನ್ನ ತಿಳಿಸಿಕೊಡ್ತಾರೆ. ಚತ್ವಾರೋಸ್ಯ ಕಪರ್ದ ಯುವತಿರತ ಭವೇ ನೂತನ ನಿತ್ಯಮೇಶ ಮಾಯಾವಾಪೇಶಲಾ ಸ್ಯಾತ್ ಅಘಟಿತ ಘಟನ ಪಾಠವಂ ಯಾತಿ ಯಸ್ಮಾತ್ ಸ್ಯಾದಾರಂಭೆ ಕೃತಾಸ್ಯ ಶ್ರುತಿ ಭವಯುನಾನಿ ಏವಮಾಚ್ಛಾದಯಂತಿ ತಸ್ಯಾಮೇತೌ ಸುಪರ್ಣಾವಿವ ಪರಪುರುಷೌ ತಿಷ್ಠತೋರ್ಥ ಪ್ರತೀತ್ಯ. 26ನೇ ಶ್ಲೋಕ. ಚತ್ವಾರಃ ಅಸ್ಯ ಕಪರ್ದ. ಕಪರ್ದ ಅಂದ್ರೆ ಅದರ ಗುಣಗಳು 4. ಮಾಯೆ ನಮ್ಮನ್ನ ಆಳುವುದು 4 ರೀತಿಯಲ್ಲಿ. ಒಂದೊಂದು ಕೇಳಿ ಎಷ್ಟು ಸೊಗಸಾಗಿ ಆಚಾರ್ಯ ಶಂಕರರು ಹೇಳ್ತಾರೆ. ನಾವು ಹೇಗೆ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಯುವತಿರತ ಭವೇ ನಿತ್ಯ ನೂತನಂ ಏಷ ಮಾಯಾ. ಈ ಮಾಯೆ ಅನ್ನುವಂಥವಳು ನಿತ್ಯ ನೂತನ ಯುವತಿ. ಮಾಯೆ ಹೇಗಪ್ಪ ಅಂದ್ರೆ ಯಂಗ್ ಎವರ್ ಹೀರೋಯಿನ್. ಮಾಯೆ ಹೀರೋಯಿನ್ ಪೋಸ್ಟ್ ನಂಬರ್ 1 ಯಾರು ಅದು ಸ್ಥಿರ ಅಲ್ಲವೇ ಅಲ್ಲ, ಯಾವಾಗ್ಲೂ ಚೇಂಜ್ ಆಗ್ತಾನೇ ಇರ್ತದೆ. ನಂಬರ್ 1 ಹೀರೋಯಿನ್ ಯಾರು ಅಂತ. ಹಾಗೆ ಮಾಯೆ ಅನ್ನುವಂಥವಳು ನಿತ್ಯ ನೂತನ ಯುವತಿ. ಅವಳಿಗೆ ವಯಸ್ಸೇ ಆಗಲ್ಲ. ಏನ್ ಸ್ವಾಮಿ ಆಗಂತ ಇದ್ದೀರಾ? ಓ ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಅಂತ ಒಂದಿತ್ತು. ದುಡ್ಡೆಲ್ಲ ಇದ್ವಿ. ಓ ಅವಾಗ ಇನ್ನೊಬ್ರು ಈ ನ್ಯಾಷನಲ್ ಅಂತ ಹೋದ್ರೆ ಅಲ್ಲಿ ಇಡುವ ಅಲ್ಲಿ ಕೋಆಪರೇಟಿವ್ ಸೊಸೈಟಿ ಇದ್ರೆ ಮಣಿಪಾಲಿಂದ ಶುರುವಾಗಿತ್ತು. ಹೋಯ್ತು. ನಾನು ಹೇಳ್ತಾನೆ ಇಲ್ಲಿ ಇಟ್ರೆ ಇಷ್ಟರಲ್ಲಿ ಇಷ್ಟು ಡಬ್ಬಲ್ಲ ವಿನಿಕ್ ಶಾಸ್ತ್ರಿನ ಯಾರು ಅಲ್ಲಿಂದ ಶುರುವಾಯ್ತು. ಇಟ್ರೆ ಜಾಸ್ತಿ ಆಗ್ತಾ ಇದೆ. ಇವತ್ತಿಗೂ ಕೂಡ ಇನ್ನೊಬ್ಬ ಹೊಸದಾಗಿ ಬರ್ತಾನೆ. ನಾವೇನ್ ಹೇಳಿ ಮಾಯೆ ನಿತ್ಯ ನೂತನ ಯುವತಿ ಅಲ್ವಾ? ಹೋಗ್ತೀವಿ ಮತ್ತೆ. ನಾವು ಕೆಳಗೆ ಬೀಳಲಿಕ್ಕೆ ಎಷ್ಟು ಅವಕಾಶಗಳಿದೆ ಅಂದ್ರೆ ಅದು ನಿತ್ಯ ನೂತನ ಯುವತಿ. ಕೆಳಗೆ ಬೀಳಿಸ್ತಾನೆ ಇರ್ತದೆ. ಹೊಸ ಡೆಕೋರೇಷನ್ ಅಲ್ಲಿ, ಹೊಸ ಅಲಂಕಾರದಲ್ಲಿ ನಮ್ಮ ಮುಂದೆ ಬರ್ತಾಳೆ ಮಾಯೆ. ಬಿದ್ರಿ ಯಾರು? ಜೀವನದ ಎಲ್ಲ ರಂಗಗಳನ್ನು ಅನ್ವಯಿಸ ಸ್ವಾಮಿ ಚಿನ್ಮಯನ ಹೇಳೋದು. ಅವ್ರಿಗೆ ಯಾರೋ ಬಂದು ಕೇಳೋರು, ಸ್ವಾಮಿ ವಿಶ್ವವೆಲ್ಲ ಕೂತಾ ಇದ್ದೀರಲ್ಲ, ನೀವು ಎಲ್ಲಾ ಕಡೆ ಪ್ರವಚನ ಕೂತಾ ಇದ್ದೀರಲ್ಲ, ನಮ್ಗೊಬ್ಬ ಮಗಳಿದ್ದಾಳೆ, ಒಳ್ಳೆ ಹುಡುಗ ಇದ್ರಿ, ಒಳ್ಳೆ ಹುಡುಗ, ನೀವು ನೋಡ್ರೋ ಒಳ್ಳೆ ಹುಡುಗ ಇದ್ರೆ ನೀವ್ ಹೇಳ್ತಾರೆ. ಸ್ವಾಮೀಜಿಗಳು ಒಳ್ಳೆ ಹುಡುಗ ಈ ಜಗತ್ತಿನಲ್ಲಿ ಇಲ್ವೇ? ಒಳ್ಳೆ ಹುಡುಗ ಸಿಕ್ಕಿದ್ರೆ ಫಸ್ಟ್ ನಾನು ಅವನ್ನ ಬ್ರಹ್ಮಚಾರಿ ಮಾಡ್ಕೊಳ್ತೀನಿ. ಒಳ್ಳೆ ಹುಡುಗ ಬೇಕು ಅಂತ ನಾನು ಹುಡುಕ್ತಾ ಇದ್ದೀನಿ. ಸಿಕ್ಕಿದ್ರೆ ಫಸ್ಟ್ ಅವನನ್ನ ನಾನು ಬ್ರಹ್ಮಚಾರಿ ಮಾಡ್ಕೊಳ್ತೀನಿ. ಮದುವೆ ಆಗ್ತಾನೆ ಅಂದ್ರೆ ನೀವೇ ಹುಡುಕೊಳ್ಳಿ, ನಾನೇನು ಹುಡುಕ. ಹೀಗಾಗಿ ಹೊಂಡಕ್ಕೆ ಬೀಳಲಿಕ್ಕೆ ಮಾರ್ಗಗಳು ಅನ್ನುವಂತಹ ನಿತ್ಯ ನೂತನ ಯುವತಿಯರು ಹಲವಾರು. ಅವಳೇ ಮಾಯೆ. ಅದು ಮೊದಲನೇ ಕೆಲಸ. ಎಷ್ಟು ಸೊಗಸಾಗಿ ಹೇಳ್ತಾರೆ. ಯುವತಿ ಮಾಯೆ ಅನ್ನುವಂಥವಳು ಯುವತಿ ಅಂದ್ರೆ ಎಂತಹ ಯುವತಿ? ನೂತನ ನಿತ್ಯಂ, ಯಾವಾಗ್ಲೂ ಹೊಸ ರೀತಿಯಲ್ಲೇ ಬರ್ತಾ ಇರ್ತದೆ. ನಾವು ಹೊಂಡಕ್ಕೆ ಬೀಳಿ ನಮ್ಮನ್ನ ಮೋಸ ಮಾಡುವಂತಹ ಜಗತ್ತು ಯುವತಿಯ ರೀತಿಯಲ್ಲಿ ಬರ್ತದಂತೆ, ನಿತ್ಯ ನೂತನವಾಗಿ. 2 ಇದು ಮೊದಲನೇ ಮಾಯೆ.
ಎರಡನೇದು ಪೇಶಲಾ ಸ್ಯಾತ್ ಅಘಟಿತ ಘಟನಾ ಆತಪಂ ಯಾತಿ. ಎರಡನೇ ಏನವಳು ಸಾ ಪೇಶಲ. ಪೇಶಲ ಅಂದ್ರೆ ಸಾ ಕುಶಲಿ. ಕುಶಲಿ ಅಂತವಳು. ಏನು ಕುಶಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯೋಗ ಕರ್ಮಸು ಕೌಶಲ. ಕುಶಲ ತಾನೇ ಕೌಶಲ. ಗುರುದೇವ್ ಹೇಳ್ತಾರೆ ಡೆಕ್ಸ್ಟಿನಿಟಿ ಇನ್ ಆಕ್ಷನ್ ಈಸ್ ಯೋಗ. ಕುಶಲ ಅಂದ್ರೆ ಏನು? ಕುಶ ಅಂದ್ರೆ ದರ್ಪೆ. ದರ್ಪೆ ಅದರ ಅಲಗು ತುಂಬಾ ಚೂಪಾಗಿರ್ತದೆ. ಶುಭ ಅಶುಭ ಕರ್ಮ ಎಲ್ಲದಕ್ಕೂ ಕೂಡ ನಾವು ದರ್ಪೆ ಉಪಯೋಗಿಸ್ತೀವಿ. ಆ ದರ್ಪೆ ಕುಯ್ಬೇಕಾದ್ರೆ ತುಂಬಾ ಎಚ್ಚರ ವಹಿಸ್ತೀವಿ. ಅದರ ಅಲಗು ತಾಗಿದ್ರೆ ಚರ್ಮಾನೇ ಸೀಳ್ಬಿಡುತ್ತದೆ, ಅಷ್ಟು ಚೂಪಿರ್ತದೆ. ರೇಸರ್ಸ್ ಹೆಚ್ಚಿದ್ದಾಗಿ ಕತ್ತಿಯ ಅಲಗಿದ್ದ ಹಾಗೆ ಇರ್ತದೆ ಅದು ಶಾರ್ಪ್ನೆಸ್. ಅದನ್ನ ಕುಯ್ಕೊಂಡ್ ಬರುವುದಿದೆಯಲ್ಲ ಅದೊಂದು ಕಲೆ. ಸೊ ಯಾರು ಕುಶಲ ಅಂದ್ರೆ ಕುಶಾಲ್ ಲಾತಿ ಇತಿ ಕುಶಲ. ಒಂದು ಚೂರು ಮೈಗೂ ಗಾಯವಾಗದ ಹಾಗೆ ಆ ದರ್ಬೆಯನ್ನ ಯಾರು ಕುಯ್ಕೊಂಡ್ ಬರ್ತಾರಲ್ಲ ಅವನಿಗೆ ಹೆಸರು ಕುಶಲ. ಕುಶಲ ಎಕ್ಸ್ಪರ್ಟ್ ಯಾರು? ಕುಶಲ. ಯಾಕೆ ಒಂದು ಚೂರು ಮೈಗೆ ಗಾಯ. ಸ್ತ್ರೀಲಿಂಗ ಕುಶಲಿ ಪೇಶಲ. ಮಾಯೇವಿ ಏನಪ್ಪ ಅವಳು ಎಕ್ಸ್ಪರ್ಟ್ ಹೇಗಪ್ಪ ಅಂದ್ರೆ ಅಘಟಿತ ಘಟನಾ ಪಾಠವ. ನಡೆಯದೇ ಇರುವುದನ್ನ ಇಲ್ಲದೆ ಇರುವುದನ್ನ ಇದ್ದಂತೆ ತೋರಿಸ್ತದೆ. ಇಲ್ಲದೆ ಇರುವುದನ್ನ ಇದ್ದಂತೆ ತೋರಿಸ್ತದೆ ಮಾಯೆ. ಸಂಭವಿಸದೇ ಇರುವುದನ್ನ ಸಂಭವಿಸಿದಂತೆ. ಸೂರ್ಯೋದಯ ಇಲ್ಲ ಆದ್ರೆ ಸೂರ್ಯೋದಯ ಆದಂತೆ. ಸ್ವಲ್ಪ ಜೋಬಲ್ಲಿ ಭಾರ ಆದಾಗ ಹಣ. ನಾವು ಕನ್ಯಾಕುಮಾರಿಗೆ ಹೋಗುವ ಸನ್ರೈಸ್ ಸನ್ಸೆಟ್ ಎರಡು. ಯಾಕೆ? ಜೋಬಲ್ಲಿ ಸ್ವಲ್ಪ ತುರಿಕೆ ಶುರುವಾಯಿತು. ನನಗೂ ಗೊತ್ತು, ನಿಮಗೂ ಗೊತ್ತು. ದೇರ್ ಇಸ್ ನೋ ಸನ್ರೈಸ್, ದೇರ್ ಇಸ್ ನೋ ಸನ್ಸೆಟ್. ವಾಸ್ತವ ಗೊತ್ತು. ವಸ್ತುತೋ ನಾಸ್ತಿ ಯತ್ತತ್ವಂ ಸಮಾಯ ಇತ್ಯುಚ್ಯತೆ ಬುಧೈ. ಆದ್ರೆ ಕೇಳಿದ್ವಿ ನಾವು, ನಡಿ ಹೋಗು. ಇಲ್ಲದ ಸನ್ರೈಸ್ ಅನ್ನ ಇದೇ ಅಂತ ತೋರಿಸ್ತದೆ, ಇಲ್ಲದ ಸನ್ಸೆಟ್ ಅನ್ನ ಇದೇ ಅಂತ ತೋರಿಸ್ತದೆ. ದಿನಕ್ಕೆ 16 ಬಾರಿ ಸನ್ರೈಸ್ ಅನ್ನ, ದಿನಕ್ಕೆ 14 ಬಾರಿ ಸನ್ಸೆಟ್ ಅನ್ನ ನೋಡ್ತೀವಿ. ಯಾವ್ದು ಇಲ್ಲವೋ ಅದು. ಹೀಗಾಗಿ ಅಘಟಿತ ಘಟನ ಮಾಯಾ ಪಂಚಕಂ ಅಂತ ಆಚಾರ್ಯರಿಗೆ ಒಂದು ಕೃತಿ ಉಂಟು. ಅಲ್ಲಿ ಹೀಗೆ ಅಘಟಿತ ಘಟನಾ ಪಠೀಯಸಿ ಮಾಯಾ ಅಂತ ಬರ್ತದೆ. ನಡೆಯದೇ ಇದ್ದದನ್ನ ನಡೆದಂತೆ. ಎಷ್ಟು ವಿಚಿತ್ರ ಇದೆ. ಇವಾಗ ನಾನಿದ್ದೀನಿ, ಒಬ್ಬಳನ್ನ ಮದುವೆ ಆಯ್ತು. ಓಕೆ, ನಮ್ಗೊಬ್ಬ ಮಗ ಹುಡುಗ. ಓಕೆ, ಅವಾಗ ಏನಾಯ್ತು? ನಾನು ಅಪ್ಪ ಆದೆ, ಐ ಆಮ್ ಫಾದರ್. ಯಾಕೆ? ನನ್ನ ಮಗ ನನ್ನ ಹೆಂಡತಿಯ ಹೊಟ್ಟೆಯಿಂದ ಹುಟ್ಟಿದ್ರಿಂದ ಅವ ನನ್ನ ಮಗ. ನಾವು ಮುಂಬೈಯಲ್ಲಿ ಓದ್ತಾ ಇದ್ದಾಗ ವೇದಾಂತ ಕ್ಲಾಸ್ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ. ಒಂದಿನ ನಮ್ಮ ಆಶ್ರಮದಲ್ಲಿ ಮದುವೆ ಆಯ್ತು. ಎಲ್ಲರೂ ಊಟ ಹಾಕ್ಸಿ. ನಮ್ಮ ಆಶ್ರಮದಲ್ಲಿ ಯಾರು ಮದುವೆ ಆಗ್ತಾರೋ ಒಂದು ರೂಲ್, ಎಲ್ಲ ಬ್ರಹ್ಮಚಾರಿಗಳಿಗೂ ಊಟ. ಸೊ ಅಂಡ್ ಬಾಂಬೆಲೆಲ್ಲ ಸುಮಾರಾಗಿ ಈ ಸಿಂಧಿ ಜನಾಂಗ ಅವರೆಲ್ಲ ಏನಪ್ಪಾ ಅಂದ್ರೆ ರಾತ್ರಿನೇ ಮದುವೆ ಆಗ, ಡೇ ಟೈಮಲ್ಲಿ ಮದುವೆ ಆಗಲ್ಲ. ಸೊ ರಾತ್ರಿ ಊಟ ನಮಗೆ ಫಸ್ಟ್ ಕ್ಲಾಸ್ ಆಗಿ ಸಿಗ್ತಾ ಇತ್ತು. ಸ್ವಾಮೀಜಿ ಹೇಳೋರು ಅವಾಗ, ಒಳ್ಳೆ ಊಟ ಬೇಕು ಅಂದ್ರೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಮುಂಬೈ ಜನ ಮದುವೆ ಆಗಿ ಅಂತ. ನಮ್ಮ ಆಶ್ರಮದಲ್ಲೇ ಆಗಿ ಊಟ ಸಿಕ್ಕಿತ್ತು ಒಳ್ಳೇದು. ಸೊ ಅವ್ರು ಮದುವೆ ಆಯ್ತು. 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಮತ್ತೆ ಎಲ್ಲರಿಗೂ ಸ್ವೀಟ್ ಕೊಡಿಸ್ತಾರೆ. ಏನು? ಸ್ವಾಮೀಜಿ ನನಗೂ ಮಗಳು, ನಾನು ಅಪ್ಪ, ಎಲ್ಲರಿಗೂ ಸ್ವೀಟ್. 3-4 ತಿಂಗಳಾಗಿದ್ದ ತಕ್ಷಣ ಮತ್ತೆ ಸ್ವೀಟ್ ಎಲ್ರು. ನಾನು ಅಜ್ಜ ಆದೆ. 3 ತಿಂಗಳ ಹಿಂದೆ ನೀನು ಅದೇ ಇವಾಗ ಮತ್ತೆ ಸ್ವಾಮೀಜಿ ನನ್ನ ಹೆಂಡತಿ ಹೊಟ್ಟೆಗೆ ಬಿಟ್ಟಿದ್ರಿಂದ
ಅವಳು ನನ್ನ ಮಗಳು. ಇವತ್ತು ಬೆಳಗ್ಗೆ ಏನಾಯ್ತು, ನನ್ನ ಮಗಳ ಹೊಟ್ಟೆಯಿಂದ ಹೊರಗಡೆ 4 ಜೊತ್ತು ಕೂಡ ಹೊತ್ಕೊಂಡು ಅವು ನನ್ನ ಮೊಮ್ಮಕ್ಕಳಲ್ವಾ. ಜೀವಂತ ನನ್ನ ಹೆಂಡತಿಯಿಂದ ಜೀವಂತ ಇರುವ ನನ್ನ ಮಗಳು ಹುಟ್ಟಿದಾಗ ನಾನು ಅಪ್ಪ, ನನ್ನ ಮಗಳ ಹೊಟ್ಟೆಯಿಂದ ಜೀವಂತ ಇರುವ 4 ಜನ ಕೂಡ ಹುಟ್ಟಿದ್ರೆ ರೂಲ್ ಅನ್ನುವಂಥದ್ದು ಒಂದೇ ಆಗಿದೆ. ನಮಗೆ ಬೇಕಾದ ನಿಯಮಗಳು ಅನ್ನುವಂಥದ್ದು ಎಷ್ಟು ಎಷ್ಟು ವಿಚಿತ್ರ ಇದೆ. ನಾವೇ ಸೃಷ್ಟಿ ಮಾಡ್ಕೊಳ್ಳೋದು, ಎಲ್ಲ ಸೇರಿ ಮಾಡ್ಕೊಳ್ತೇವೆ. ಹಸು ಇದೆ, ಅದು ಡೆನ್ಮಾರ್ಕಿಂದ ತಂದಿರುವಂತದ್ದು, ಅಥವಾ ಜರ್ಸಿ ಇದೆ, ಒಂದು ಹೆಣ್ಣು ಕರು ಆಯ್ತು. ಒಂದು ಕಾಲ ವರ್ಷ ಆಗಿದ ತಕ್ಷಣ ಆ ಕರು ಮತ್ತೆ ಇನ್ನೊಂದು ಕರು ಹಾಕ್ಲಿಕ್ಕೆ ಗರ್ಭವನ್ನು ಧರಿಸಬೇಕು. ಯಾಕೆ ಯಾಕೆ ಬಿಸ್ನೆಸ್. ಅದೇ ನನ್ನ ಮಗಳು ಹುಟ್ಟಿದ್ರು, ಅವಳು ನೀಟ್ಗೆ ಬದಲು ಆದಂತ ಮಗು. ನನ್ನ ಸಲುವಾಗಿ 9 ವರ್ಷಕ್ಕೆ ಅವಳು ದೊಡ್ಡವಳು ಗೌರ್ಮೆಂಟ್ ರೂಲ್ ಮಾಡ್ಬೋದು 15 ವರ್ಷದ ತನಕ ಮದುವೆ ಮಾಡಲಾಗಿಲ್ಲ. ಯಾಕೆ ಮಾಡೋದು? ನಮ್ಮ ಅಜ್ಜಿ 8-9 ಮದುವೆ ಆಗಿದೆ. ಮತ್ತೆ ಇವಾಗ ನಾವೇನ್ ಮಾಡಿದ್ವಿ 18. ಯೋಚನೆ ಮಾಡ್ತಾರೆ, ಈ 18 ಅನ್ನುವಂಥದ್ದು ಮತ್ತೆ ಹೋಗ್ತದೆ. ಯಾಕೆ? ಮಾಯೆ. ನಾವೆಲ್ಲ ಸೇರಿ ಒಟ್ಟಾಗಿ ಸೇರಿ ಹೊಸ ರೂಲ್ ಮಾಡ್ತೀವಿ. ಹೀಗಾಗಿ ಹಿಂದೆ ಮಾಡಿದ್ದು ಮುಂದೆ ಮಾಡುವುದು ಇವೆಲ್ಲವೂ ಕೂಡ ಚೇಂಜ್ ಆಗುವಂತದ್ದೇ. ಈ ಜಗತ್ತು ಅನ್ನುವಂಥದ್ದು ಹೇಗಿದೆ, ಏನೆಲ್ಲ ನಿಯಮಗಳು ಅಂತ ನಾವು ಇಟ್ಕೊಂಡಿದ್ದೀವಲ್ಲ ಅದು ಶಾಶ್ವತ ಅಲ್ಲ. ಚೇಂಜ್ ಆಗ್ತದೆ, ಚೇಂಜ್ ಆಗ್ತದೆ. ನಡೆಯದೆ ಇರುವಂತಹದ್ದು ನಡೆದಂತೆ. ಫಸ್ಟ್ ಸ್ವಾಮಿ ಮಹೇಶಾನಂದಗಿರಿ ಅಂತ ದಕ್ಷಿಣಾಮೂರ್ತಿ ಮಠದ ಬನಾರಸಲ್ಲಿ ಕಾಶಿಯಲ್ಲಿ ಉಂಟು. ಅವರದೇ ಇನ್ನೊಂದು ಮಠ ಮೌಂಟ್ ಅಬೂನಲ್ಲಿ ಶಂಕರ ಮಠ ಅಂತ ಜ್ಞಾನಿಗಳು ತುಂಬಾ ಗ್ರಂಥಗಳನ್ನ ಓದಿದ್ದಾರೆ. ಹಿಂದಿಯಲ್ಲಿ ಅವರ ಪುಸ್ತಕಗಳೆಲ್ಲ ಸಿಗ್ತದೆ. ಅವರು ಒಂದ್ ಕಡೆ ಹೇಳ್ತಾರೆ, ಕಾರಣದಿಂದ ಕಾರ್ಯ ಬಂತು. ಅಲ್ಲಿ ಮಣ್ಣಿತ್ತು, ಮಣ್ಣನ್ನ ತೆಗೆದು ಮಡಿಕೆ ಮಾಡಿದ್ವಿ. ಇವಾಗ ಮಡಿಕೆಗೆ ಕಾರಣ ಯಾವುದು? ಮಣ್ಣು. ಎಷ್ಟು ಸೊಗಸಾದ ಮಡಿಕೆ, ಎಷ್ಟು ಸೊಗಸಾದ ಮಡಿಕೆ. ಮಣ್ಣು 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 ಮಣ್ಣು. ಹೀಗೆ ಅಲ್ಲಿಂದ ಮಣ್ಣು ತೆಗೆದು ಮಡಿಕೆ ಮಾಡ್ತಾ ಇದ್ವಿ. ಆವಾಗ ತೆಗಿತಾ ಇದ್ದಾಗ ನೀರು ಸಿಕ್ಬಿಡ್ತು. ಆಗ ಬಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಇನ್ನು ಮುಂದೆ ಇಲ್ಲಿ ಮಣ್ಣನ್ನ ತೆಗೆಯುವ ಹಾಗಿಲ್ಲ, ಇದು ಪುರಾತನವಾದ ಕಾಲದ ಒಂದು ಜಾಗ, ಇಲ್ಲಿ ಮಡಿಕೆಗಳು ಅನ್ನುವಂತ ಅದನ್ನ ಮಾಡ್ತಾ ಇದ್ರು. ಆ ಮಡಿಕೆಗಳೆಲ್ಲವೂ ಬಿದ್ದು ಅದು ಮತ್ತೆ ಮಣ್ಣಾಗಿದೆ. ಅದರಿಂದಲೇ ನಿಮ್ಮ ಮಡಿಕೆಗೆ ಒಳ್ಳೆಯ ಆಕಾರ ಅನ್ನುವಂಥದ್ದು ಬರ್ತಾ ಇದೆ. ಇದು ಪುರಾತನ ಸಂಸ್ಥೆಗೆ ಸೇರಿದ್ದು, ಇಲ್ಲಿ ನೀವು ಡಿಗ್ ಮಾಡಬಾರ್ದು. ಸೊ ಇಷ್ಟು ದಿನ ನಾನು ತಿಳಿದಿದ್ದು ಈ ಮಣ್ಣಿನಿಂದ ಮಡಿಕೆ ಬರ್ತಾ ಇತ್ತು. ಆದ್ರೆ ಇವಾಗ ಗೊತ್ತಾಯ್ತು ಈ ಮಣ್ಣು ಅನ್ನುವಂತಾದ್ರೆ ಹಿಂದೆ ಮಡಿಕೆ ಆಗಿತ್ತು. ಏನ್ ಹೇಳುದು? ನೀವು ಯೋಚನೆ ಮಾಡ್ತಾ ಹೋದ್ರೆ ಎಲ್ಲವೂ ನಡೆಯದೇ ಇದ್ದದ್ದು ನಡೆಯಿತು ಅಂತ ಅನ್ಕೊಳ್ತೀವಿ, ಹೊಸದಾಗಿ ಬಂತು ಅಂತೇವೆ, ಎಲ್ಲ ಬಂದಿದೆ. ನಮಗೆ ಅನಿಸ್ತದೆ ಅದು ಹೊಸದಾಗಿ ಅಂತ. ಅಘಟಿತ ಘಟನಾ ಸೀಮಾ. ಸಂಭವಿಸದೇ ಇದ್ದದ್ದು ಸಂಭವಿಸಿದಂತೆ ಕಾಣಿಸ್ತದೆ, ಅದೇ ಮಾಯ. ಇಲ್ಲ. ಎರಡನೇದು, ಮೂರನೇದು. ಮೊದಲನೇದು ನಿತ್ಯ ನೂತನ ಯುವತಿ. ಎರಡನೇದು ಸಾಪೇಶದ ಅಘಟಿತ ಘಟನಾ ಪಾಠಭಂಗ. ಮೂರನೇ ಗುಣ ಸ್ಯಾಧಾನ್ಯುಬೇ ಕೃತಾಸ್ಯ. ಈ ಮಾಯೆ ಯಾವಾಗಲೂ ಆರಂಭದಲ್ಲಿ ಸ್ವೀಟ್ ಆಗಿ ಸ್ವೀಟ್ ಇರ್ತದಂತೆ ಮಾಯೆ.
ಮೂರ್ಖರಾಗೋದು ಯಾವಾಗ ಹೇಳಿ? ಯಾರೋ ಹೇಳ್ತಾರೆ ಈ ಶೇರ್ ಅಲ್ಲಿ ದುಡ್ಡ ಫಸ್ಟ್ ಟೈಮ್ ಆಗ್ತೇ ಬಂದ್ಬಿಡ್ತು, ಆರಂಭದಲ್ಲಿ ಸ್ವೀಟ್, ನೆಕ್ಸ್ಟ್ ಬರೀ ಹಾಕಿದ್ದೆಲ್ಲ ಹೋಯ್ತು, ಹಾಕಿದ್ದೆಲ್ಲ ಹೋಯ್ತು. ಎಲ್ಲ ಕಡೆನೂ ಅಷ್ಟೇ. ಫಸ್ಟ್ ಅವನನ್ನ ಬೆಸ್ಟ್ ನಂಬಿಕಸ್ತ ಅಂತ ನಮ್ಮದೇ ನಾನು, ಆಮೇಲಿಂದ ಅವನನ್ನಿಂದ ಕಿತ್ತ 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 ನನಗೆ ಗೊತ್ತೇ. ಯಾಕೆ ಆರಂಭದಲ್ಲಿ ಸ್ವೀಟ್ ಅಲ್ವ? ಯಾದಾರಂಭೇ ದಾಸ್ಯ, ಜಗತ್ತು ಅನ್ನುವಂತಹದ್ದೇ ಹಾಗೆ. ಫಸ್ಟ್ ಇಂಪ್ರೆಷನ್ ಅನ್ನುವಂಥದ್ದು ಇದೆಯಲ್ಲ, ಎಲ್ರೂ ಹೇಳ್ತೀವಿ ಬೆಸ್ಟ್ ಇಂಪ್ರೆಷನ್. ಯಾಕೆ ಗೊತ್ತಾ? ನೆನಪೇ ಉಳಿಯಲ್ಲ. ನೀವು KSRTC ಬಸ್ಸಲ್ಲೋ BTS BMTC ಬಸ್ಸಲ್ಲೋ ಕೂತ್ಕೊಂಡ್ ಬರ್ತಾ ಇರ್ತೀರ, ನಿಮ್ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಅಥವಾ ಟಿಕೆಟ್ ಕೊಡುವಂತ ಯಾರೋ ಬರ್ತಾನೆ, ಅವ್ನ ಮುಖ ಏನೋ ಅಂತ ನೆನಪಿಸ್ಕೊಳ್ಳಿ ನೋಡು. ಫಸ್ಟ್ ಇಂಪ್ರೆಷನ್ ನೆನಪೇ ಇರಲ್ಲ. ಒಂದು ವೇಳೆ ಅವನ ಕತ್ತಲ್ಲಿ ಏನು ಬಂಗಾರತ್ತಿದೆ, ಮತ್ತೆ ನೋಡ್ತೀವಿ ಎಷ್ಟು ಚೆನ್ನಾಗಿದೆ, ಅದು ಕೂತ್ಕೊಳ್ತ ಇಂಪ್ರೆಷನ್. ಫಸ್ಟ್ ಇಂಪ್ರೆಷನ್ ಏನಿಲ್ಲವೇ ಇಲ್ಲ. ಆದ್ರೆ ಮಾಯೆ ಅನ್ನುವಂತಾಗಲ್ಲ. ಫಸ್ಟ್ ಇಂಪ್ರೆಷನ್ ಸ್ವೀಟ್, ಸಿಕ್ಕಾಕೊಂಡ್ವಿ, ಬಿಡೋದೇ ಇಲ್ಲ ಮಾಯೆ, ಬಿಡದಿ ಮಾಯೆ. ಯಾಕೆ ಆರಂಭದಲ್ಲಿ ಸ್ವೀಟ್ ಅನ್ಸ್ಬಿಟ್ಟು. ನಾಲ್ಕನೇ ಗುಣ ಶ್ರುತಿ ಭಾವ ವೈನಾನಿ ಆಚ್ಛಾದಯ. ಸ್ವಾಮೀಜಿ ಮಾಯೆ ಬಗ್ಗೆ ಎಷ್ಟು ಚಂದದಲ್ಲಿ ಕ್ಲಾಸ್, 3 ಗಂಟೆ ಕ್ಲಾಸ್. ಅದು ಶ್ರುತಿ, ಉಪನಿಷತ್ತುಗಳು, ವೇದದಿಂದ ಬಂದಂತಹ ಶ್ರುತಿ ಭಾವ ವಯುನ ಅಂದ್ರೆ ಜ್ಞಾನ. ಕ್ಲಾಸ್ ಅಲ್ಲಿ ಏನೊಂದು ಜ್ಞಾನ ಅನ್ನುವಂತಹದ್ದು ನನಗೆ ಸಿಕ್ತು. ಆ ಗೇಟ್ ದಾಟಿ ಹೊರಗೆ ಹೋದ್ಮೇಲೆ ಆಚಾರ ಅಂತ ಮುಚ್ಚಿ ಬಿಡ್ತದೆ. ಯಾವುದು? ಮಾಯೆ. ಕ್ಲಾಸ್ ಅಲ್ಲಿ ಇರುವಷ್ಟು ಸಮಯ ಪರ್ಫೆಕ್ಟ್ ಸಮಯ. ಮಾಯೆ ಅಂದ್ರೆ ಇಷ್ಟೇ. ಅಂದ್ರೆ ಏನು? ಕ್ಲಾಸ್ ಅಲ್ಲಿ ಉಂಟಾದಂತಹ ಜ್ಞಾನವನ್ನ ಹೊರಗಡೆ ಹೋಗುವುದರೊಳಗೆ ಯಾವುದು ಮುಚ್ಚಿಬಿಡ್ತದೋ ಅದೇ ಮಾಯೆ. 4 ಗುಣಗಳು ಮಾಯೆ. ನಾನೆಲ್ಲ ಹೇಳುದು ಆಚಾರ್ಯ ಶಂಕರ. ನಿತ್ಯ ನೂತನ ಯುವತಿ ಸಪೇಶಲ ಅಘಟಿತ ಘಟನಾ ಪಾಠಪಮ್ಯಾತಿ ಸ್ಯಾದಾರಂಭೇ ದಾಸ್ಯ ಶ್ರುತಿ ಭಾವ ವೈನಾನಿ ಆಚ್ಛಾದಯಂತಿ. ಇದು ಮಾಯೆ. ಹೀಗಾಗಿ ವೇದಾಂತ ಮತ್ತೆ 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 ಹೇಳ್ತದೆ, ಜ್ಞಾನದ ಮುಖಾಂತರ ಹೇಳ್ತದೆ, ವಿಚಾರ ಮಾಡು, ನೇತಿ ನೇ ನೇ, ಇದಲ್ಲ 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 ತೆಗಿ. ಆಗ ಮಾಯಾ ಏನು ನಮಗೆ ಅರ್ಥ ಆಗುತ್ತೆ. ಅವಳಿಲ್ವಾ? ಇತ್ತ. ಆದ್ರೆ ಇಲ್ಲವೇ ಇಲ್ಲ ಅಂತ ಹೇಳೋ ಆಗಿಲ್ಲ, ಇದಾಗಿ. ಹಾಗೆ ನಮಗೆ ಗೊತ್ತಾಗದ ಹಾಗೆ ನಮ್ಮ ಹೆಂಡತಿಯಾಗೆ ನಮ್ಮ ದೇಹದ ರೂಪದಲ್ಲಿ. ಶಾಸ್ತ್ರದಲ್ಲಿ ಈ ಮಾಯೆ ಅನ್ನೋದಕ್ಕೆ ಡೆಫಿನಿಷನ್ಸ್ ಬಹಳ ಸಾಕಾಗಿದೆ. ಶಾಸ್ತ್ರ ಈಶ್ವರನ ಶಕ್ತಿ ಮಾಯೆ. ಜೀವ ಅವನಲ್ಲಿ ಅಜ್ಞಾನ ಇದೆ, ಅವಿದ್ಯೆ ಇದೆ. ಆದ್ರೆ ಈಶ್ವರನ ಕೈಯಲ್ಲಿ ಮಾಯೆ. ಈಶ್ವರ ಯಾಕೆ? ಅವನು ಮಾಯೆಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ಆದ್ರಿಂದ ಅವನು ಈಶ್ವರ. ಜೀವ ಅಜ್ಞಾನದ ವಶವಾಗಿದ್ದೇವೆ ನಾವು. ಹೀಗಾಗಿ ಅಜ್ಞಾನೇ ನಾವು ಆ ಅವಿದ್ಯೆ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು ನಮ್ಮನ್ನ ಮುಚ್ಚಿಬಿಟ್ಟಿದೆ. ಆದ್ರಿಂದ ನಾವು ಬದ್ಧರಾಗಿದ್ದೇವೆ, ಜೀವರಾಗಿದ್ದೇವೆ. ಈಶ್ವರ ಯಾರು? ಮಾಯೆಯನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಈ ಜೀವ ಈಶ್ವರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನು ಅರ್ಥ ಮಾಡ್ಕೊಳ್ಬೇಕು, ಈ ಮಾಯೆ ಅನ್ನುವಂತಹದ್ದು ಸೃಷ್ಟಿ ಮಾಡಿಕೊಂಡಿದ್ದು ನಾನೇ. ಜನರೆಲ್ಲರೂ ಒಪ್ಪಿರಬಹುದು, ಆದ್ರೆ ನನಗೆ ಚಾಯ್ಸ್ ಇದೆ. ಏನ್ ಚಾಯ್ಸ್ ಇದೆ? ಇಲ್ಲಿ ಇದರ ಜೊತೆಯಲ್ಲಿ ಇರು, ಆದ್ರೆ ಇದರ ಜೊತೆಯಲ್ಲೇ ಇದ್ದು ಇದು ಇಲ್ಲ ಅಂತ ತಿಳಿದರೆ ಖುಷಿ.
ಇವಾಗ ನಾನು ಪ್ರವಚನಕ್ಕೆ ಬರೋದು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸ್ವಾಮಿ ಹೀಗೆ, ಸ್ವಾಮಿ ಹೀಗೆ. ಏನನ್ನೂ ತಗೊಳ್ಳಿಕ್ಕೆ ಹೇಳೋದು ಅವ್ರ ಧರ್ಮ, ಬಿಡುವುದು ನನ್ನ ಧರ್ಮ. ನಾನು ಸತ್ಯ ಅಂತ ತಿಳ್ಕೊಂಡ್ಬಿಟ್ರೆ ನನ್ನಷ್ಟು ಮೂರ್ಖ ಯಾರು? ಯಾಕೆಂದ್ರೆ ನಾವು ಒಂದನ್ನ ವಿಮರ್ಶಿಸಬೇಕಾದ್ರೆ ಅದಕ್ಕೆ ಉಪ್ಪು ಖಾರ ಹಾಕೇ ಹೇಳೋದು. ಸ್ವಾಮೀಜಿಯವರು ಬಾಲ್ಯದಿಂದಾನೇ ಅಧ್ಯಾತ್ಮದ ಚಿನ್ಮಯ ಮಿಷನ್ ಸೇರೋ ತನಕ ಭಗವದ್ಗೀತಾ ಅನ್ನುವಂಥದ್ದು ಇದೆ ಅಂತಾನೆ ನಾವು ಗೊತ್ತಿರಲಿಲ್ಲ. ಗೊತ್ತೇ ಬಟ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಾಲ್ಯದಿಂದಾನೇ. ನಾನು ಅದನ್ನ ಸತ್ಯ ಅಂದ್ರೆ ನನ್ನಷ್ಟು ಮೂರ್ಖ ಇನ್ಯಾರು? ಜನ ಏನೇ ನಿಮ್ಮ ಬಗ್ಗೆ ಏನೇ ಏನು ಬೆಲೆ ಕೊಡ್ಲಿಕ್ಕೆ ಹೋಗ್ಬೇಕು. ಹೇಳೋದು ಅವರ ಧರ್ಮ, ಕೇಳದೆ ಸುಮ್ಮನೆ ಇದ್ರೆ ಅದು ಮಾಯೆಯನ್ನ ಗೆದ್ದು ಈಶ್ವರನಾದ. ಅವರ ಹೇಳಿದ್ದು ಸತ್ಯ ಅಂತ ತಿಳಿದ್ರು ಮತ್ತೆ ಬಂಧನದಲ್ಲಿ ಸಿಕ್ಕ. ನೆಕ್ಸ್ಟ್ ಅವರೇ ಬೈತಾರೆ ಅಲ್ವಾ? ಇವಾಗ ಯಾರೋ ನನಗೊಂದು ಹಾರ ಹಾಕಕ್ ಬರ್ತಾರೆ, ನಾನು ಹಾರ ಹಾಕ್ತೀರಾ ಹಾಗೇ ಹಾಕೊಂಡಿದ್ರೆ ಈ ಸನ್ಯಾಸಿ ಯಾಕೆ ನಿಮ್ದೆಲ್ಲ ಬರ್ತದದು. ನನಗ್ ಗೊತ್ತು, ನನ್ನ ಕತ್ತಲ್ಲಿ ಬಿದ್ದ ತಕ್ಷಣ ಅದರ ನೆಕ್ಸ್ಟ್ ಜಾಗ ಡಸ್ಟ್ಬಿನ್. ಯಾಕೆ ಅಷ್ಟು ಪವಿತ್ರ ನಾವು, ಇನ್ನೊಬ್ರಿಗೆ ಹಾಕಕ್ಕಾಗಲ್ಲ. ಯೂಸ್ ಒಂದ್ಸಲ ನಾವು ತಗೊಳ್ಳೋದು, ಫ್ರೆಶ್ ಬೇಕು. ನಿನಗೆ ಹಾಕಿದ ತಕ್ಷಣ ಅದು ಫ್ರೆಶ್ ಆಗೋದು. ಯೋಚನೆ ಮಾಡಿ, ಅದೇ ದೇವ್ರಿಗೆ ಹಾಕಿ ಬೆಳಗ್ಗೆಯಿಂದ ನೆಕ್ಸ್ಟ್ ಬೆಳಗ್ಗೆ ತನಕ, ನೆಕ್ಸ್ಟ್ ಬೆಳಗ್ಗೆ ಅದು ನಿರ್ಮಾಣ ದೇವ್ರ ಪ್ರಸಾದ. ಮನುಷ್ಯರಿಗೆ ಹಾಕಿ ಕೊಡಿ ನೋಡು, ಇವಾಗ ಪವಿತ್ರ ನಾನು. ಈ ಸತ್ಯ ತಿಳಿಯುವುದಿದೆಯಲ್ಲ, ಇದು ಮಾಯೆಯನ್ನ ಗೆದ್ದು. ಮಾಯೆಯನ್ನ ಗೆಲ್ಲುವುದು ಅಂದ್ರೆ ಏನರ್ಥ? ಯೋಚನೆ ಮಾಡಿ, ನಿಮಗ್ ಗೊತ್ತು ಎಲ್ಲವೂ ಕೂಡ ಮನುಷ್ಯ ತನಗಾಗಿ ಮಾಡ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ. ಅರ್ಚಕರು ಪೂಜಾರಿಗಳು ಹೇಗಿರ್ತಾರೋ ಆವಾಗ ದೇವರಿಗೆ ಮಹಿಮೆ ಬರ್ತದೆ. ಸತ್ಯ. ಎಷ್ಟೊಂದು ದೇವಸ್ಥಾನಗಳಿಗೆ ಸಂಕಷ್ಟಿ ಮಾಡ್ತಾರೆ, ಬಟ್ ಕೆಲವುದಕ್ಕೆ ಹೋಗ್ತೀವಿ ನಾವು. ಯಾಕೆ? ಅಲ್ಲಿ ಅರ್ಚಕರು ಹೋಗಿದ ತಕ್ಷಣ ಬನ್ನಿ ಯಜಮಾನ್ರೆ ವಿಷಯವೇ ನಿಮ್ಗೋಸ್ಕರ ಒಂದು ಎಕ್ಸ್ಟ್ರಾ ಹೂವ ತಂದ್ಕೊಡ್ತೀನಿ, ಈ ಪೂಜಾರಿಗಳು ಮಾತ್ರ. ಯಾಕೆ? ನನಗೆ ಸ್ವಲ್ಪ ಪಕ್ಕದಲ್ಲೇ ಇದೆ. ಯಾಕೆ? ಅಲ್ಲಿ ಅರ್ಚಕ ಪಾಪ ನಿಷ್ಠೆಯಿಂದ ಮಾಡ್ಬೋದು, ಅವನು ಈ ರೀತಿ ಮಾತನಾಡದೇ ಇರೋದು ಅಲ್ವ? ಶಿವಲಿಂಗ ಏನದು? ಕಲ್ಲೇ. ಆ ಶಿವಲಿಂಗ ಆಗೋದಕ್ಕೆ ಅದರ ಮೇಲೆ ಒಂದಷ್ಟು ಬೆಚ್ಕೊಂಡಿತ್ತು ಕಲ್ಲು, ಅದನ್ನ ಕಿಸಾಕ್ದೆ. ಅದ್ರ ಬಗ್ಗೆ ಯಾರು ಕೇಳೋ ಇಲ್ಲ. ಉಳಿದಿರೋ ಅಂತದ್ದು ಏನಿದೆಯಲ್ಲ, ಕೆತ್ತಿದ್ಯಾರು? ನಾನೇ. ದೇವ್ರು ಅಂತ ಹೇಳಿದ್ಯಾರು? ನಾನೇ. ಪೂಜೆ ಮಾಡ್ತಾ ಇರೋದು ಯಾರು? ನಾನೇ. ಹುಟ್ಟದಾಗಿಂದ ಅದನ್ನ ದೇವರು ಅಂತ ತಿಳಿದಿತ್ತು. ಗ್ರೀಕ್ ಮೈಥಾಲಜಿಗೆ ಹೋಗಿ ಝೂಸ್ ಅಂತ ಒಬ್ಬ ಇದ್ದಾನೆ, ಹೇರಾ ಅಂತ ಒಬ್ಬಳಿದ್ದಾಳೆ, ಅಥೇನಾ ಅಂತ ಒಬ್ಬಳಿದ್ದಾಳೆ, ಅಫ್ರೊಡೈಟ್ ಅಂತ ಒಂದು ಒಬ್ಬಳಿದ್ದಾಳೆ. ಆ ಮೂರ್ತಿ ತೋರಿಸಿದ್ರು ನಮಗೇನು ಗೊತ್ತೇ ಆಗಿಲ್ಲ ಯಾರಿದ್ರು. ಎಷ್ಟು ವಿಚಿತ್ರ ಅಂದ್ರೆ ಕ್ರಿಶ್ಚಿಯಾನಿಟಿಯ ಪ್ರಭಾವದಿಂದಾಗಿ ಗ್ರೀಕ್ ಜನರಿಗೆ ಗೊತ್ತಿಲ್ಲ ಗ್ರೀಕ್ ಮೈಥಾಲಜಿ. ಎಲ್ಲ ಕ್ರಿಶ್ಚಿಯನ್ಸ್ ಅವರು ನಿರ್ನಾಮ ಆಗೋಗಿದೆ, ಇಲ್ಲವೇ ಇಲ್ಲ. ಗ್ರೀಕ್ ಮೈಥಾಲಜಿ ಒನ್ ಆಫ್ ದ ಫೈನೆಸ್ಟ್ ಮೈಥಾಲಜೀಸ್. ನಮ್ಮಲ್ಲಿ ಏನೊಂದು ಇಂಗ್ಲಿಷ್ ಅಲ್ಲಿ ಇವಾಗ ನಾವು ಇಡಿಯಮ್ಸ್ ಅಂತ ಏನ್ ಹೇಳ್ತೀವಿ, ಮೋಸ್ಟ್ ಆಫ್ ಇಟ್ ಹ್ಯಾವ್ ಕಮ್ ಫ್ರಮ್ ಗ್ರೀಕ್ ಮೈಥಾಲಜಿ. ಅಂತೀವಿ, ಏನೋ ಹೇಳಲಿಕ್ಕೆ ಹೋದಾಗ ಅದು ಗ್ರೀಕ್ ಮೈಥಾಲಜಿ. ಎಷ್ಟು ಹರ್ಕೇರಿಯನ್ ಟಾಸ್ಕ್ ಅಂತ ಅದು ಕೂಡ ಗ್ರೀಕ್ ಮೈಥಾಲಜಿ. ಇಂಗ್ಲಿಷ್ ಅಲ್ಲಿ ಅಕಿಲಸ್ ಹೀಲ್ ಅಂತೀವಿ. ಇವೆಲ್ಲವೂ ಕೂಡ ಒಂದು ಮೈಥಾಲಜಿಗೆ ಸಂಬಂಧಪಟ್ಟಿದೆ.
ಆದ್ರೆ ಅರ್ಥನೇ ಇಲ್ಲ ಇವಾಗ. ಯಾಕೆ ಅರ್ಥ ಇಲ್ಲ ಅಂದ್ರೆ ಹೊಟ್ಟೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಹೀಗಾಗಿ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ. ಇದೆಲ್ಲವೂ ಹೇಗೆ ಅಂದ್ರೆ ಒಂದೊಂದು ಸೀಸನ್ ನಡೀತಾ ಇರ್ತದೆ. ಒಂದು ಕಾಲದಲ್ಲಿ ಆ ಗುರುಗಳು ಸೀಸನ್ ನಡೀತದೆ, ನೆಕ್ಸ್ಟ್ ಸೀಸನ್ ಬರುವ ವರ್ಷಕ್ಕೆ ಆ ಗುರುಗಳು ಹೊಟ್ಟೋಗ್ಬಿಟ್ಟಿರ್ತಾರೆ, ಇನ್ನೊಂದು ಸೀಸನ್ ಬರ್ತದೆ, ಇನ್ನೊಂದ್ಸತಿ ಹೋಗ್ತಾರೆ. ಇದೆಲ್ಲವೂ ಮಾಯೆ ಅಂತ ತಿಳಿದಿರು. ಬಟ್ ಎಲ್ಲರೂ ಒಪ್ಪಿರೋದ್ರಿಂದ ಅನ್ಬೇಕು. ಅನ್ಬೇಕು ಹೇಗೆ? ತಿಳಿದುಕೊಂಡು ಅಂದ್ರೆ ಮಾಯಾತೀತರಾಗ್ತೀರ, ಮಾಯೆಯನ್ನ ಗೆಲ್ತೀರ. ಗೊತ್ತು ನನಗೆ ಇದಕ್ಕೇನ ಡಿವಿಜೆಂಟ್ ಅಲ್ಲ, ಏನರ್ಥವಿದಕ್ಕಿಲ್ಲ ಮಂಕುತಿಮ್ಮ. ಬಟ್ ಎಲ್ಲರ ಜೊತೆಯಲ್ಲಿದ್ದಾಗ ಅನ್ಬೇಕಷ್ಟೆ. ಮಾಡ್ತಾ ಮನುಷ್ಯ ಯಾವತ್ತೂ ಕೂಡ ಹೊಸತನ್ನ ಒಪ್ಪುವುದಿಲ್ಲ, ಹಳೇದೇ ಸರಿ ಅಂತ. ಇದು ಅವನ ಸ್ವಭಾವ. ಅಂಡ್ ಹೊಸತು ಅನ್ನುವಂಥದ್ದು ಕೆಟ್ಟದ್ದಲ್ಲ. ಇನ್ನೊಂದು ಹೊಸತು ಬಂದಾಗ ಇವರು ಹೇಳ್ತಾರೆ, ನಮ್ಮ ಕಾಲದಲ್ಲಿ ಹಾಗೆ ಯಾವತ್ತೂ ಕೂಡ ಇದ್ದದ್ದೇ, ಯಾವತ್ತು ಇದಕ್ಕೆ ಹೆಸರು ಮಾಯೆ. ಇದು ಅರ್ಥ ಮಾಡ್ಕೊಳ್ತೀನೋ ಪ್ರಾಬ್ಲಮ್ಮೇ. ಸೊ ತುಳಸಿ ರಾಮಾಯಣದಲ್ಲಿ ರಾಮಗೀತಾ ಅಂತ ಬರ್ತದೆ. ಲಕ್ಷ್ಮಣ ಪ್ರಶ್ನೆಯನ್ನ ಕೇಳ್ತಾನೆ ಅರಣ್ಯಕಾಂಡದ ಆರಂಭದಲ್ಲಿ. ಆ ಶೂರ್ಪಣಖಿಯ ಪ್ರಸಂಗ ಬರುವುದಕ್ಕಿಂತ ಮುಂಚೆ ತುಳಸಿ ರಾಮನ ಆರಂಭದಲ್ಲಿ 4-5 ದೋಹದಲ್ಲೇ ಬಂದ್ಬಿಡ್ತದೆ. ಏಕವಾರ ಸುಖ ಆಸೀನ ಅಂತ ಶುರುವಾಗುತ್ತೆ. ರಾಮ ಸುಮ್ಮನೆ ಸುಖವಾಗಿ ಕಾಡಿನಲ್ಲಿ ಕೂತಿದ್ದ. ಆಗ ಲಕ್ಷ್ಮಣ ಪ್ರಶ್ನೆ ಕೇಳ್ತಾನೆ, ಒಂದು 5 ಪ್ರಶ್ನೆ ಕೇಳ್ತಾನೆ. ಆ 5 ಪ್ರಶ್ನೆನಲ್ಲಿ ಕಡೇ ಪ್ರಶ್ನೆ ಮಾಯೆ ಅಂದ್ರೆ ಏನು? ರಾಮ ಕೊಡು ಉತ್ತರ. ಮೈ ಅವರು ಮೋರ ತೋರುತ್ತೈ ಮಾಯಾ, ನಾನು ನನ್ನದು, ನೀನು ನಿನ್ನದು, ಅದು ಇದು, ಇಷ್ಟೇ ಮಾಯೆ. ನಾನು ಅನ್ನುವಂಥದ್ದಿಲ್ಲವೇ ಇಲ್ಲ, ನನ್ನದು ಅನ್ನುವಂಥದ್ದಿಲ್ಲವೇ ಇಲ್ಲ, ನೀನು ನಿನ್ನದು ಅದು ಇದು ಅನ್ನುವಂಥದ್ದಿಲ್ಲವೇ ಇಲ್ಲ. ಆದ್ರೆ ಇದ್ದ ಹಾಗೆ ಕಾಣಿಸ್ತದಲ್ಲ, ಅದೇ ಮಾಯೆ. ಎಷ್ಟು ವಿಚಿತ್ರ ಇದೆ. ನಾನು ನನ್ನದು, ಇದೇ ಮಾಯೆ. ಇದಕ್ಕೆ ಅಸ್ತಿತ್ವವಿಲ್ಲ, ಆದ್ರೂ ಇದೆ. ಎಷ್ಟು ವಿಚಿತ್ರ. ವಿಚಾರ ಮಾಡ್ತಾ 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 ಹೋದಾಗ ಸುಮ್ಮನೆ ಕೂತು ಚಿಂತನೆ ಮಾಡು. ನಾನು 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 ಅಂತೀನಲ್ಲ, ಏನು ನಾನು? ಜಾತಿ, ನಾವು ಬ್ರಾಹ್ಮಣರು, ಇದು ನಾನ? 3 ಜನರೇಷನ್ ಹಿಂದೆ ಅಮೆರಿಕ ಹೋದವ್ರನ್ನ ಕೇಳಿ, 3 ಜನರೇಷನ್. ಫಸ್ಟ್ ಅಮೆರಿಕ ಹೋಗಿದ ತಕ್ಷಣ ಏನ್ ಹೇಳ್ತಾರೆ, ನಮ್ಗೆ ಇಂಡಿಯಾದಿಂದಾನೇ ನಮ್ಮ ಜಾತಿ ಇದೆ ಹುಡುಗಿಬೇಕು. ಅವ್ರು ಬ್ರಾಹ್ಮಣರು ಬನ್ರಿ, ಅವ್ರು ಹುಟ್ಟಿದ್ದೆ ಅಮೆರಿಕಾದಲ್ಲಿ, ಆದ್ರೂ ಇಲ್ಲಿಂದ ತಂದು ಮಾಡ್ತಾರೆ. ಇವಾಗ 70% ಅಮೆರಿಕನ್ ಆದ, ಕನ್ನಡ ಬರಲ್ಲ, ಇಂಗ್ಲಿಷ್ ಅಲ್ಲೇ. ಇವಾಗ ನೆಕ್ಸ್ಟ್ ನಮ್ಮ ಜಾತಿಯವರೇ ಅಮೆರಿಕಾದಲ್ಲಿ ಬೇರೆ ಯಾರಾದ್ರೂ ಇದ್ದಾರ? ಸಿಕ್ಕಿದ್ರೆ ಸಂತೋಷ, ಇಲ್ಲ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವೆಜಿಟೇರಿಯನ್ಸ್ ಆಗಿದ್ರೆ ಸರ್ ಆಯ್ತು. 2ನೇ ಜನರೇಷನ್ 3ನೇ ಜನರೇಷನ್ ಇಂಡಿಯನ್ ಆಗಿದ್ರೆ ಸರ್, ಯಾರ ಇಂಡಿಯನ್ ಆಗಿದ್ರೆ ಸರ್. 3 ಜನರೇಷನ್ ಮುಗಿದಾದ್ಮೇಲೆ ನಮ್ಮ ಹುಡುಗನಿಗೆ ಅವಳು ಹುಡುಗಿ ಆಗಿದ್ರೆ ಸರ್, ಮತ್ತೆ ಇನ್ನೊಬ್ಬ ಹುಡುಗ ಬೇಡ. ನಾನು ಹೇಳ್ತಾ ಇರೋದು ನಡೀತಾ ಇರೋ ಘಟನೆಗಳು. ಇವಾಗ ಪರಂಪರೆ ಏನಾಯ್ತು ಹೇಳಿ, ಏನಾಯ್ತು ಪರಂಪರೆ?
ಅದು ಸತ್ಯ ಅಂತೀನಿ ನಾನು. ಆ ಕಾಲಕ್ಕೆ ಅದು ಸತ್ಯ, ನೆಕ್ಸ್ಟ್ ಕಾಲಕ್ಕೆ ಇನ್ನೊಂದು ಸತ್ಯ, ಈ ಕಾಲಕ್ಕೆ ಇದು ಸತ್ಯ, ಮುಂದಿನ ಕಾಲಕ್ಕೆ ಇನ್ನೊಂದು ಸತ್ಯ. ಯಾವುದು ಸರಿ? ಒಪ್ಪಿಕೊಳ್ಳೋದಷ್ಟೇ ಸತ್ಯ, ಒಪ್ಪಿಕೊಳ್ಳೋದಷ್ಟೇ. ಬೇರೆ ಇನ್ನೇನು ಗೊತ್ತು ನನಗೆ, ಇದಕ್ಕೇನು ಅರ್ಥ ಇಲ್ಲ, ಆದರೂ ಏನರ್ಥ ಇದಕ್ಕಿಲ್ಲ ಅಂತ ಒಪ್ಪಿಕೊಳ್ಳ. ಬುಡದಲ್ಲೇ ಮಿಸ್ಟೇಕ್ ಇರ್ಬೇಕಾದ್ರೆ ಮತ್ತಿನ್ನೇನ್ ಮಾಡೋದು? ಯೋಚನೆ ಮಾಡ್ತಾ ಹೋಗಿ. ಸೊ ಹೀಗಾಗಿ ನಮ್ಮ ಶಾಸ್ತ್ರ ಏನ್ ಹೇಳ್ತದೆ, ವೇದಾಂತಕ್ಕೆ ಬಂದಾಗ ನೋಡಪ್ಪ, ಹೊಸತಾಗಿ ನೀನು ಪಡೆಯುವಂತದ್ದೇನಿಲ್ಲ. ನೀನೇನೆಲ್ಲ ತಪ್ಪು ತಿಳಿದುಕೊಂಡಿದ್ಯಲ್ಲ, ಅದು ಒಂದೊಂದನ್ನಾಗಿ ಕಿತ್ತ. ನೀವು ಮಹಾಭಾರತಕ್ಕೆ ಬನ್ನಿ. ಮಹಾಭಾರತದಲ್ಲಿ ಕುಮಾರವ್ಯಾಸನನ್ನು ಓದಿ, ದ್ರೌಪದಿಯ ಸ್ವಯಂವರ ಅಂತ ಬರ್ತದೆ. ದ್ರೌಪದಿಯ ಸ್ವಯಂವರ ಕುಮಾರವ್ಯಾಸ ವಿವರಿಸಿದಾಗೆ ಇನ್ಯಾರು ವಿವರಿಸಿಲ್ಲ, ಮೂಲ ಮಹಾಭಾರತದಲ್ಲೂ ಇಲ್ಲ. ಅದು ಕುಮಾರವ್ಯಾಸನ ವೈಶಿಷ್ಟ್ಯ. ಅದು ಓದಿದ್ರೆ ಕುಮಾರವ್ಯಾಸನ ಅಷ್ಟು ಸೊಗಸಾಗಿ. ಮತ್ಸ್ಯ ಯಂತ್ರ ಭೇದ ಯಾರ ಕೈಯಲ್ಲೂ ಆಗಲಿ. ಆಗ ದೃಷ್ಟದ್ಯುಮ್ನ ಬರ್ತಾನೆ. ಸ್ಮೃತಿ ಗ್ರಂಥದಲ್ಲಿ ಹೇಳಿದೆ ಏನು? ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿದೆ, ಬ್ರಾಹ್ಮಣ ಹುಡುಗ ಯಾವಾಗ ಸಿಗ್ಲಿಲ್ವಲ್ಲ ಅವಳಿಗೆ, ಬ್ರಾಹ್ಮಣ ಹುಡುಗ ಬ್ರಾಹ್ಮಣ ಹುಡುಗಿಯನ್ನ ಮದುವೆ ಆಗಲಿ, ಆದ್ರೆ ಅವನು ಕ್ಷತ್ರಿಯರನ್ನ, ವೈಶ್ಯರನ್ನ, ಶೂದ್ರರನ್ನ ಮದುವೆ ಆಗುವಾಗಿಲ್ಲ. ಕ್ಷತ್ರಿಯ ಹುಡುಗ ಕ್ಷತ್ರಿಯ ಹುಡುಗಿಯನ್ನಷ್ಟೇ ಮದುವೆ ಆಗಬೇಕು, ಕೆಳಗಡೆಯವ್ರನ್ನ ಮದುವೆ ಆಗುವಾಗಿಲ್ಲ. ಆದರೆ ಶೂದ್ರ ಹುಡುಗಿ ಶೂದ್ರನನ್ನ ಮದುವೆ ಆಗ್ಬೇಕು, ಆಗಲಿಲ್ಲ ವೈಶ್ಯನನ್ನಾಗ್ಬೋದು, ಆಗಲಿಲ್ಲ ಕ್ಷತ್ರಿಯರನ್ನಾಗ್ಬೋದು, ಆಗಲಿಲ್ಲ ಬ್ರಾಹ್ಮಣನನ್ನಾಗ್ಬೋದು. ನೆಕ್ಸ್ಟ್ ವೈಶ್ಯ ಹುಡುಗಿ, ಅನುಲೋಮ ವಿಲೋಮ ಪದ್ಧತಿ ಬಹಳ ಸೊಗಸಾಗಿ ಕುಮಾರವ್ಯಾಸ ವಿವರಿಸ್ತಾನೆ. ವೈಶ್ಯ ಹುಡುಗಿ ವೈಶ್ಯನನ್ನ ಮದುವೆ ಆಗಬೇಕು, ವೈಶ್ಯ ಹುಡುಗ ಸಿಕ್ಕಲಿಲ್ಲ, ಕೆಳಕ್ಕೆ ಬರುವಾಗಿಲ್ಲ, ಅವಳು ಕ್ಷತ್ರಿಯರನ್ನಾಗ್ಬೋದು, ಇಲ್ಲ ಬ್ರಾಹ್ಮಣನನ್ನಾಗ್ಬೋದು. ಕ್ಷತ್ರಿಯ ಹುಡುಗಿ ಯಾರು? ದ್ರೌಪದಿ. ಯಾರನ್ನ ಮದುವೆ ಆಗ್ಬೇಕು? ಕ್ಷತ್ರಿಯನನ್ನಾಗಬಹುದು, ಕ್ಷತ್ರಿಯ ಸಿಕ್ಕಲಿಲ್ಲ, ಬ್ರಾಹ್ಮಣನನ್ನಾಗಬಹುದು, ಕೆಳಗೆ ಬರುವಾಗಿಲ್ಲ. ಆದ್ರಿಂದ ಬ್ರಾಹ್ಮಣರಲ್ಲಿ ಯಾರಾದ್ರೂ ಬನ್ನಿ ಅಂತ ಕರೀತಾರೆ. ಆಗ ಅರ್ಜುನ ಹೇಳಿಕ್ಕೆ ಹೋಗ್ತಾನೆ, ಸುತ್ತಿನಲ್ಲಿದ್ದಂತ ಒಟ್ಟು ನಿಖರ ಅಲ್ಲಪ್ಪ, ಇದು ಎಂಥ ಪದ್ಯ, ಒಂದಷ್ಟು ಒಬ್ಬಟ್ಟು, ಕೇಸರಿ ಬಾತು, ಎಲ್ಲ ಐಟಮ್ಗಳು ಮಾಡಿ ಇದನ್ನ ಫಸ್ಟ್ ಯಾರು ತಿಂತಾರೋ ಅವಳಿಗೆ ದ್ರೌಪದಿ ಅಂದ್ರೆ ನಾವು ರೆಡಿ. ಈ ಮತ್ಸ್ಯ ಯಂತ್ರ ಭೇದದಲ್ಲ ನಮಗಾಗಲ್ಲ. ನಮ್ಗೆ ಕುದುರೆಯ ಲಕ್ಷಣ ಗೊತ್ತು, ಕುದುರೆ ಓಡ್ಸಕ್ ಗೊತ್ತಿಲ್ಲ. ಒಂದೊಂದು ಹೇಳ್ತಾನೆ ನಮಗೆ ಇದು ನಮಗೆ ಬೇಕೇ. ಅರ್ಜುನ ಎದ್ದ ತಕ್ಷಣ ಇದು ನಮ್ಮ ಬ್ರಹ್ಮ ಕುಲಕ್ಕೆ ಅವಮಾನ, ನಿನಗೆ ಹೆಣ್ಣು ಬೇಕು ಅಂತಿದ್ರೆ ಬ್ರಾಹ್ಮಣರ ಬೀದಿಯಲ್ಲಿ ಹೋಗಿ ನಾವು ವಧು ಅಪೇಕ್ಷೆಯಲ್ಲಿದ್ದೇವೆ ಕೊಡಿ ಅಂದ್ರೆ ಯಾರಾದ್ರೂ ಕೊಡ್ತಾರೆ. ಈ ರೀತಿ ಅವಮಾನ ಮಾಡಿ ನಮ್ಮ ಕುಲಕ್ಕೆ ಅವಮಾನ ಮಾಡ್ಬೇಡ, ಕೂತ್ಕೋ. ಅವಾಗ ಇನ್ನೊಬ್ಬ ಹೇಳ್ತಾನೆ, ಇರ್ಲಿ ಅದೇನಿರುತ್ತೆ ನೋಡಿದ್ರೆ ಇವ್ರು ಖಂಡಿತ ಗೆದ್ದಿರ್ತಾನೆ ಎಂಬ ಲಕ್ಷಣಗಳು ಕಾಣಿಸ್ತಾ ಇದೆ, ಹೋಗ್ಲಿ. ಕುಮಾರವ್ಯಾಸ ಒಂದು 10-15 ಪದ್ಯಗಳಲ್ಲಿ ವಿವರಿಸ್ತಾನೆ. ಒಂದು ಹಾಸ್ಯ ಅನ್ನುವಂತಹದ್ದು ಅಲ್ಟಿಮೇಟ್ ಆಗಿ. ಸೊ ಕ್ಷತ್ರಿಯ ಮೇಲೆ ಹೋಗುದು ಯಾರು ಮಾಡಿದ್ದಿದೆಲ್ಲ? ಒಂದು ಕಾಲದಲ್ಲಿ ಇದು ಸರಿ, ಆಮೇಲಿಂದ ಹೆಣ್ಣಾಗಿದ್ರೆ ಸ ಗಂಡಾಗಿದ್ರೆ ಸ. ಇವಾಗ ಅದು ಸರಿನೋ ಇದು ಸರಿನೋ?
ಆವತ್ತಿಗೆ ಅದು ಸರಿ, ಇವತ್ತಿಗೆ ಒಂದು 3 ಜನರೇಷನ್ಸ್ ಹಿಂದೆ ಅಪ್ಪ ಹೇಳೋದು, ನಿಂಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ, ಅದರಿಂದ ಆಸ್ತಿ ಇಲ್ಲ, ಇವನಿಗೆ ಏನು ವಿದ್ಯಾಭ್ಯಾಸ ಇಲ್ಲ, ಆಸ್ತಿ ಇಲ್ಲ ಇವನಿಗೆ ಅಂದ್ರೆ ಅಪ್ಪ ಮಗ ಸುಮ್ಮನೆ. ಇವತ್ತು ಹೇಳಿ, ನೀನ್ ವಿದ್ಯಾಭ್ಯಾಸ ಓದಿದ್ದು ಓದ್ಲಿಲ್ಲ ಅವ, ಓದ್ಲಿಲ್ಲ ಅಂದ ತಕ್ಷಣ ಆಸ್ತಿ ಅಂದ್ರೆ ನಾನು ಓದ್ತಾನೆ ಇರ್ಲಿಲ್ಲ. ಅಂಡ್ ನ್ಯಾಯಾಲಯ ಹೇಳ್ತದೆ, ಇವಾಗ ಹೇಳ್ತಾ ಇರೋದು ಕರೆಕ್ಟ್. ಯೋಚನೆ ಮಾಡಿ ನೋಡುವ, ಯಾವುದು ಸರಿ? ಆವತ್ತಿಗೆ ಅದು ಸರಿ, ಇವತ್ತಿಗೆ ಇದು ಸರಿ. ಅವರು ಆ ಮಾಯಾಪಾಶದಲ್ಲಿ ಸಿಕ್ಕಾಕೊಂಡಿದ್ರು, ಇವತ್ತು ಈ ಮಾಯಾಪಾಶದಲ್ಲಿ ಸಿಕ್ಕಾಕೊಂಡಿದ್ರು. ರವೀಂದ್ರನಾಥ್ ಠಾಗೂರ್ ಬಹಳ ಸೊಗಸಾದ ಕಥೆ ಇದೆ. ಒಂದು ದಿನ ದೇವರು ಹೇಳಿದ್ರಂತೆ, ಬೆಳಗ್ಗೆ 6 ಗಂಟೆಯಿಂದ ನಡೆದು ಸಂಜೆ 6 ಗಂಟೆ ತನಕ ಪೂರ್ತಿ ಎಷ್ಟು ರೌಂಡ್ ಆಗಿ ಎಲ್ಲಿಂದ ಶುರು ಮಾಡುದು ಅಲ್ಲಿಗೆ ಬಂದು ಸೇರಿದ್ರೆ ಅಷ್ಟು ಜಮೀನು ನಿಂದು ಅನ್ನಂತೆ. ಇವಾಗ ಹೊರಟ ಓದ ಎಷ್ಟು ಓದ ಅನಿಸ್ತು, ವಾಪಸ್ ಬರ್ತಾನೆ ಅಲ್ಲೇ. ಆವಾಗ ರವೀಂದ್ರನಾಥ್ ಹೇಳ್ತಾನೆ, ಇವನಿಗೆ ಬೇಕಾದದ್ದು 3/6. ಎಷ್ಟು ಸುತ್ತದ ಸತ್ಯ. ಸ್ವಲ್ಪ ವಿಚಾರ ಮಾಡ್ತಾ ಹೋದ್ರೆ ನಂದು 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 ಅಂತ ನಾನು ಏನ್ ಹೇಳ್ತೀನಿ ಅದೇ ಮಾಯ ಅವರ ಮೋರ ತೋರ್ತ ಮಾಯ ಏನಿದೆಯಲ್ಲ ಅದೇ ಮಾಯ. ಇಲ್ಲದೆ ಇರುವುದನ್ನ ಇದೆ ಅಂತ ತಿಳಿ ಬಹಳ ಸೊಗಸಾದಂತಹ ಚಿಂತನೆ. ವೇದಾಂತ ಮತ್ತೆ ಮತ್ತೆ ಹೇಳುವುದಿದನ್ನೇ, ಏನು? ತ್ಯಜಿಸಿ ಭುಜಿಸಲು ಕಲಿತವನೇ ಜಗತಿ ಯಜಮಾನ. ತ್ಯಜಿಸು, ತಿಳುಕೋ, ಯಾವುದು ನನ್ನದಲ್ಲ, ಯಾವುದು ನನ್ನ. ಮಾಯೆಯೆಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯಸಂಕೊಳತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನ್ ಅನುಯಾಯಿಗಳು ನಾವೆಲ್ಲ ಹೇಯ ಪದರೊಳಗೆ ಮಾಯೆಯೆಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ. ಮರಳು ಮುನಿಯ ಕಗ್ಗದಲ್ಲಿ ಹೇಳ್ತಾರೆ, ಮಾಯೆ ಅನ್ನುವಂಥದ್ದು ಹೇಗೆ ಅಂದ್ರೆ ನಮ್ಮನ್ನ ಅವ್ರು ಹೇಳ್ತಾರೆ, ಕೈಕೇಯಿ ವಯಸ್ಸಾದಂತಹ ಮುದಿ ದಶರಥನನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಕೋಸಲ ರಾಜ್ಯವನ್ನ ಹೇಗೆ ಆಳ್ತೋ ಆ ರೀತಿಯಲ್ಲಿ ಮಾಯೆ ಅನ್ನುವಂಥವಳು ನಮ್ಮನ್ನ ಚಂದದಲ್ಲಿ ಬೆಳೆಸಿ ಪೋಷಿಸಿ ತನಗೆ ಬೇಕಾದಾಗಿ ಕರೀತಾಳೆ. ಅಷ್ಟೇ. ನಾವು ನಂದು ಅಂತ ತಿಳ್ಕೊಳ್ತೀವಿ. ಯಾವುದು ಹೇಳ್ದಾಗೆ ಕೇಳಲ್ಲ, ಯಾರು? ಮಕ್ಕಳು ಹೇಳ್ದಾಗೆ ಮಕ್ಕಳು ಕೇಳಲ್ಲ. ಎಷ್ಟು ವಿಚಿತ್ರ ಇದೆ ನೋಡಿ. ನಿಮ್ಮ ಮಗು ಅಮ್ಮ ಸೀರೆ ಇಟ್ಕೊಂಡಿದ್ರಿ, ಎಷ್ಟು ಅಂತೀವಿ. ಆದ್ರೆ ನಾವು ಹೇಳ್ದಾಗ ಕೇಳ್ಬೇಕು. ಹೇಗ್ ಸಾಧ್ಯ? ಹೇಳ್ದಾಗೆ ಈ ತುಮಕೂರು ಹತ್ರ ಡಾಕ್ಟರ್ ಪ್ರದೀಪ್ ಅಂತಿದ್ದಾರೆ, ಗುಬ್ಬಿ ಹತ್ರ. ಗಂಡ ಹೆಂಡತಿ ಇಬ್ರು PhD ಮಾಡಿದ್ದಾರೆ. ಅವ್ರು ಹೇಳೋದು, ನಾನು ವರ್ಷಕ್ಕೊಂದ್ಸತಿ ಹೋಗಿ ಅವ್ರ ಮನೇಲಿ 1 ದಿನ 2 ದಿನ ಇದ್ದು ಬರ್ತೀನಿ. ಬಹಳ ಸೊಗಸಾದ. ಯಾಕೆ ಇಷ್ಟ ಆದ? ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಬೇಕಾಗಿಲ್ಲ. 7 ಗಂಟೆಗೆ ಮಲ್ಕೊಂಡ್ಬಿಡ್ತೀವಿ. ಸ್ವಲ್ಪ ಏನ್ ಪ್ರಾಬ್ಲಮ್? ನೀರು ಬೇಕು. ಮಳೆಗಾಲದಲ್ಲಿ ಬಂದಿದ್ದ ನೀರೆಲ್ಲ ಶೇಖರಿಸಿಕೊಂಡಿರ್ತಾರೆ, ಯೂಸ್ ಮಾಡ್ತಾರೆ. ತುಂಬಾ ಸೊಗಸಾಗಿ ಆರಾಮಾಗಿರ್ತದೆ. ಹೋದ್ರೆ ಖುಷಿಯಾಗಿ ಬಿಟ್ಟು ಬರೋದು. ಅವ್ರು ಹೇಳ್ತಾರೆ, ಸ್ವಾಮೀಜಿ 16-15 ವಯಸ್ಸಾದ್ಮೇಲೆ ಪ್ರತಿಯೊಬ್ಬ ಮಗ ಅಂತ ಹೇಳ್ತಾನೆ, ನಮ್ಮ ಅಪ್ಪನಿಗೆ ಅಷ್ಟು ಅರ್ಥ ಆಗಲ್ಲ.
ಹೇಳಲೇಬೇಕು. ಇದು ಪ್ರಕೃತಿ. ನಮ್ಮಪ್ಪನಿಗೆ ಅಷ್ಟು ಗೊತ್ತಾಗಲ್ಲ ಅಲ್ವ. ಆದ್ರಿಂದ ನಾನು ನಿರ್ಧಾರ ಮಾಡಿ ಏನು 18 ತನಕ ನಾನು ಹೇಳ್ದಾಗ ಕೇಳಿ ಅವ, ಆಮೇಲಿಂದ ಅವನು ಏನಾದ್ರು ಮಾಡ. 18 ತನಕ ನನಗೆ ಯಾವ ಸರಿ ಅಂತನೋ ಆಯ್ತು. 18 ಆದ್ಮೇಲೆ ಐ ಆಮ್ ಶೋರ್ PhD ಮಾಡಿದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಗಂಡ ಹೆಂಡತಿ ಇಬ್ರು. ಅವ್ರು ಹೇಳೋದು 18 ಆದ್ಮೇಲೆ she will consider me as a fool. I am sure. But let him listen to me till 18. ಯೋಚನೆ ಮಾಡಿ ನಾನು ಹೇಳುದು. ಇಂದಿಗೀ ಮತ ಉಚಿತ ಮಂಕುತಿಮ್ಮ. ಇವತ್ತಿಗೆ ಇದು ಸರಿ. ಇದನ್ನು ನಾವು ಅರ್ಥ ಮಾಡಬೇಕು. ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಕೇಳಲ್ಲ ಇಲ್ಲ. ಯಾಕೆ? ಇದೇ ಮಾಯೆ. ನನಗೆ ಯಾವುದು ಬೇಡವೋ ಇನ್ನೊಬ್ಬನಿಗೆ ಅದು ಬೇಕು. ಇಂಗ್ಲಿಷ್ನಲ್ಲಿ ಬಹಳ ಸೊಗಸಾಗಿರ್ತಾರೆ. ಯಾವತ್ತು ನಾನು ನಮ್ಮಪ್ಪನನ್ನ ಮೂರ್ಖ, ನಾನು ಬುದ್ಧಿವಂತ ಅಂತ ತಿಳಿದ್ನೋ ಅಷ್ಟೊತ್ತಿಗೆ ನನ್ನ ಮಗ ನನ್ನನ್ನ ಬುದ್ಧಿವಂತ ದಡ್ಡ ಅಂತ ಹೇಳೋ ಲೆವೆಲ್ ಬಂದಿರ್ತಾನೆ. ಯಾಕೆ? ನಾನು ತಿಳಿದಾಗೆ ನನ್ನ ಮಗ. ಈ ಮಾಯಾಮಯವಾದಂತಹ ಪ್ರಪಂಚ ಅನ್ನುವಂತಹದ್ದು ಹೇಗಿದೆ ಅಂದ್ರೆ, ನನಗೆ ಏನು ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ ಅದು ಹಾಗೇ ಕಾಣಿಸಬೇಕು ಅಂತ ಯಾವ ನಿಯಮ. ನನಗೆ ಯಾವುದು ಬೇಡವೋ ಇನ್ನೊಬ್ಬನಿಗೆ ಅದು ಬೇಕು, ನನಗೆ ಯಾವುದು ಬೇಕೋ ಅವನಿಗೆ ಬೇಡ. ಇಷ್ಟೇ. ನಾವು ಇಲ್ಲಿ ಮುಸ್ಕಿನ ಜೋಳ ಅನ್ನುವಂತ ಅದನ್ನ ತಿಂತೀವಿ, ಖುಷಿಯಾಗಿ. ನೀವು ಹುಬ್ಳಿ ಧಾರವಾಡ ನೋಡಿ, ಅದು ತೋಜೋಳ ಹಸುಗಳಿಗಷ್ಟೇ. ಇಲ್ಲಿ ನಮ್ಮಲ್ಲಿ ಹಸುಗಳಿಗೆ ಒಂದು ಜೋಳ ಬೆಳೆಸ್ತೀವಿ, ಅದನ್ನ ಅವ್ರು ತಿಂತಾರೆ. ತುಂಬಾ ಜೋಳ ರೊಟ್ಟಿ ಅಂದ್ರೆ ಅದೇ ಜೋಳ, ನಾವಿಲ್ಲಿ ಅದನ್ನ ಹಸುಗಷ್ಟೇ ಬೆಳೆಸೋದು. ಅಂದ್ರೆ ಏನಂತ, ಈ ಜಗತ್ತು ಅನ್ನುವಂತದ್ದೇ ಊಟ. ಹುಬ್ಳಿ ಧಾರವಾಡ ಹೋಗಿ ನೀವು ನೋಡುವ, ಫಸ್ಟ್ ಅನ್ನ ಸಾಂಬಾರ್ ರಸಂ ಹಾಕ್ಮೇಲೆ ಚಪಾತಿ ತರ್ತಾರೆ. ಬೆಂಗಳೂರಿನಲ್ಲಿ ಸಾಂಬಾರ್ ಹಾಕಿದ್ಮೇಲೆ ರಸ ಬರ್ತದೆ. ಮಂಗಳೂರಿಗೆ ಹೋಗಿ ಫಸ್ಟ್ ರಸಂ ಆಮೇಲೆ ಸಾಂಬಾರ್. ಯಾವುದು ಸರಿ? ಅದು ಅವರಿಗೆ ಸರಿ, ಇದು ಇವರಿಗೆ ಸರಿ. ಇದು ಹೀಗೆ ಇರ್ಬೇಕು ಪ್ರಾಬ್ಲಮ್. ಆದ್ರಿಂದ ಮಾಯೆಯನ್ನ ಗೆಲ್ಲುವುದು ಹೇಗೆ? ಯಾವುದಕ್ಕೂ ಅರ್ಥ ಇಲ್ಲ ಅಂತ ತಿಳಿ, ಅದು ಅವರಿಗೆ ಸರಿ ಅನಿಸ್ತಾ ಇದೆ, ಹೇಳು. ಈ ರೀತಿ ಕೇಳಲ್ಲ ಅಂದ್ಕೊಂಡೇ ಹೇಳು ಅಷ್ಟೇ. ನಮ್ಮ ಉದ್ಧಾರವನ್ನ ನಾವಾಗೆ ಮಾಡಿ. ಸೊ ಈ ಮಾಯೆ ಅದು ನಿತ್ಯ ನೂತನ. ಎಷ್ಟು ಹೇಳಿದ್ರು ಕೂಡ ಬೀಳ್ತಾನೆ ಇರ್ತದೆ. ಇಲ್ಲದೆ ಇರುವಂತಹದನ್ನ ಇದೇ ಅಂತ ತೋರಿಸ್ತದೆ, ಇದೇ ಬೆಲೆ ಅಂತ ಹೇಳ್ತದೆ. ಇದಿಲ್ಲದೆ ಇದ್ರೆ ಲೈಫೇ ಇಲ್ಲ. ಏನ್ ಮೂರ್ತಿರಾಯರು ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅಂತ ಬರ್ತಿದ್ದಾರೆ. 1970ನೇ ಇಸ್ವಿಯಲ್ಲಿ ಅಮೆರಿಕಾಗ ಹೋಗಿರ್ತಾರೆ. 60-70ನೇ ಇಸ್ವಿನಲ್ಲಿ ಅಲ್ಲಿ ಹೋದಾಗ ಮಗ ನಡೀಲಿ ಹೋಗಿ ಬರುವ ಅಲ್ಲಿ ಇಲ್ಲಿ ಅಂತ ಎಲ್ಲ ನೋಡಿ. ಅವಾಗ ಅವ್ರು ಹೇಳ್ತಾರೆ, ಅಮೆರಿಕ ಹೇಗೆ ಅಂದ್ರೆ ಅವ್ರೇನೋ ಒಂದು ಕಂಡಿಡ್ತಾರೆ, ಇದಿಲ್ಲ ಅಂದ್ರೆ ನಿನ್ನ ಲೈಫ್ ವೇಸ್ಟ್ ಅಂತ. ಇದಿಲ್ಲ ಅಂದ್ರೆ ನಿನ್ನ ಲೈಫ್ ವೇಸ್ಟ್ ಅಂತ ಎಷ್ಟು ಹೇಳ್ತಾರೆ ಅಂದರೆ, ಅದು ಬೇಕೇ ಬೇಕು ನನಗೆ, ಇಲ್ಲ ಲೈಫ್ ವೇಸ್ಟ್. ಅದು ಬಂತು, ಅಷ್ಟೊತ್ತಿಗೆ ಇನ್ನೊಂದು ಹೊಸ ಬಂತು. ಈಗಿಲ್ಲ ಅಂದ್ರೆ ವೇಸ್ಟ್. ಹೊಸದಾದ ಕಂಡು ಹಿಡಿತಾ ಇರ್ತಾರೆ, ಇವರು ಹೊಸ ತಗೊಳ್ತಾ ಇರ್ತಾರೆ, ಹೊಸ ಬರ್ತಾ ಇರ್ತದೆ. ನೆವರ್ ಎಂಡಿಂಗ್. ಚಂದದಲ್ಲಿ ಹೇಳ್ತಾರೆ, ಯಾವುದೋ ಒಂದು ಜಾಗ ಟೂರಿಸ್ಟ್ ಸ್ಪಾಟ್ ಹೋಗ್ತಾರೆ, ಒಂದು ಜಾಗಕ್ಕೆ ಹೋಗಿದ ತಕ್ಷಣ ಒಂದು ಜೋಕ್ ಹೇಳ್ತಾರೆ, ಎಲ್ಲರೂ ನಗ್ತಾರೆ. ಪ್ರಭುಶಂಕರ್ ಹೋಗಿರ್ತಾರೆ, ನಾನು ಮತ್ತು ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ ಅಂತ ಇಬ್ರು. ಅದು ನೆಕ್ಸ್ಟ್ ಅಲ್ಲಿ ಹೋಗ್ತಾರ, ಅವರಿಬ್ರು ಭೇಟಿ ಆದಾಗ ಅಲ್ಲಿಗೂ ಹೋಗಿದ್ವಿ ಅಂತ. ಆ ಜಾಗದಲ್ಲಿ ಅವ ಈ ಜೋಕ್ ಕರೆಕ್ಟ್ ಹೇಳ್ತಾ, ನಿಮ್ಗೆ ಗೊತ್ತು ಅಂತ ಎಲ್ಲರಿಗೂ ಅವ್ನ ಜೋಕ್ ಹೇಳ್ತಾರೆ. ಅವನು ಫಸ್ಟ್ ಟೈಮ್ ಹೇಳ್ತಾ ಇದೀನಿ ಅಂತ ನಗ್ತಾನೆ, ಎಲ್ಲರೂ ನಗ್ತಾರೆ. ಇದೇ ಕಮರ್ಷಿಯಲ್. ಹಾಗೆ ಅವನ್ ಜೋಕ್ ಹೇಳೋದೇ ಅವನ ಕೆಲಸ, ಎಲ್ಲರನ್ನು ನಗಿಸ್ಬೇಕು. ಅವ್ನು ಪ್ರತಿ ಸತಿನು ಹೊಸದಾಗಿ ಹೇಳೋದ್ರಿಂದ ಹೇಳ್ತಾನೆ, ಎಲ್ಲರೂ ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಅಂತ ಕೇಳ್ತಾರೆ. ಅದು ಅವನಿಗೆ ರೊಟ್ಟಿ. ಇಷ್ಟೇ. ನೀವು ಯೋಚನೆ ಮಾಡ್ತಾ ಹೋಗಿ ಹೀಗೆ. ಹೀಗಾಗಿ
ಮಾಯೆ ಅಂದ್ರೆ ಏನು? ಹಳೇದು ಹೋಗ್ತಾ ಇರ್ತದೆ, ಹೊಸದು ಬರ್ತಾ ಇರ್ತದೆ, ಹೊಸದು ಹಳೇದಾಗ್ತಾ ಇದ್ದಾಗ ಇನ್ನೊಂದು ಹೊಸದು ಬರ್ತಾ ಇರ್ತದೆ. ಇದು ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಜಗತ್ತಿಗೆ, ಈ ಮಾಯೆಗೆ ಕೊನೆ ಎನ್ನುವಂತಹದ್ದೇ. ನಾವು ಮೂರ್ಖರಾಗ್ತಾನೆ ಇರ್ತೀವಿ. ಯಾಕೆ? ಸನಿತ್ಯ ನೂತನ ಇವತ್ತು ಅಘಟಿತ ಘಟನಾ ಹಠಭೂಮ್ಯಾತಿ ಸ್ಯಾದ್ ಆರಂಭೆ ವಿಷ್ಟಂ ಶ್ರುತಿ ಭವ. ಎಷ್ಟೋ ಜನ ಮಹಾತ್ಮ ಬರ್ತಾರೆ, ಎಲ್ಲಾ ಹೇಳ್ತಾರೆ, ಏನರ್ಥ ಇದಕ್ಕಿಲ್ಲ ಅಂತಾರೆ. ಕ್ಲಾಸ್ ಮುಗಿದು ಹೊರಗೆ ಹೋಗಿದ ತಕ್ಷಣ ಮುಚ್ಚು. ಹೀಗಾಗಿ ಈ ಅಪವಾದ ಪ್ರಕ್ರಿಯೆ ಎನ್ನುವಂತದ್ದು ಏನ್ ಮಾಡ್ತದೆ? ಎಚ್ಚರಿಸ್ತದೆ. ಹಿಂದೆ ಇದ್ದದ್ದು ಹೀಗೆ, ಇವಾಗ ಇರುವುದು ಹೀಗೆ, ಮುಂದೇನೂ ಹೀಗೆ. ಆದ್ರಿಂದ ಇದಕ್ಕೆ ಬೆಲೆ ಕೊಡ್ಲಿಕ್ಕೆ ಹೋಗಬೇಡ. ನಾವು ಕೇಳ ನಡೀತಾನೇ. ಯಾರು ಅರಿತುಕೊಳ್ತಾನೋ ಯಃ ಪಶ್ಯತಿ ಸ ಪಶ್ಯ. ಯಾರು ಕಾಣ್ತಾನೋ ಅವನಷ್ಟೇ, ಅವನಿಗೆ ಗೊತ್ತು ಏನಂತ ಇದಕ್ಕಿಲ್ಲ. ತಿಳಿದುಕೊಳ್ಳೋದೇನಿದೆ ಅದೇ ನಮ್ಮ ಕರ್ತವ್ಯ. ಆ ಹಂತಕ್ಕೆ ನಾವು ಹೋಗೋದೇನಿದೆ ಅದು ನಮ್ಮ ಗುರಿಯಾಗಬೇಕು. ಚಲ, ಇನ್ನು ಅರ್ಧ ಗಂಟೆ ಇದೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬೇಕು. 1 ಗಂಟೆ 1:15 ನಿಮಿಷ ಅವ್ರು ಪ್ರಸಾದ ಕೊಡಲ್ಲ. ಅರ್ಧ ಗಂಟೆ. ಬಟ್ ಇದಕ್ಕಾಗಲ್ಲ, ಸುಶಕ್ತಿಯಲ್ಲಿ ಪರ್ಮನೆಂಟ್ ಆಗಿ. ಹೌದು, ಅಷ್ಟೇ ಅಷ್ಟೇ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ರಾಮಾಯಣ ನೋಡ್ತಾ ಇದ್ದೀನಿ, ರಾಮ ಕಾಡಲ್ಲಿದ್ದಾನೆ, ಭರತ ಬರ್ತಾನೆ, ಅಣ್ಣ ಏನ್ ಬರ್ತಾನೆ, ಏನೇನೋ ಮಾತನ್ನು ಹೇಳ್ತಾನೆ, ಕಣ್ಣಲ್ಲಿ ನೀರು ಬರ್ತದೆ. ನಾವು ಒಂದು ಅದು ಸುಳ್ಳು ಅಂತ. ಬಟ್ ಏನ್ ಮಾಡುದು? ಎಮೋಷನ್ ಆಸ್ತು ನನ್ನ ಕಣ್ಮುಂದೆನೆ ನಡೀತಾ ಇದೆ ಅಂತ ಅನಿಸ್ತದೆ ಅಲ್ವಾ? ನಮ್ಮ ಸ್ವಾಮೀಜಿ ನಾವು ಮುಂಬೈಲಿ ಹೋಗ್ತಾ ಇದ್ದಾಗ ಹೇಳು, ಒಂದು ಸಿನಿಮಾ ಥಿಯೇಟರ್ ಅಂತೆ. ಸಿನಿಮಾ ಥಿಯೇಟರ್ಲಿ ಫುಲ್ ಹೌಸ್, ಏನ್ ಸೀನು, ಒಂದು ಹುಡುಗಿ ಓಡ್ತಾ ಇದ್ರೆ ಹಿಂದೆ 4 ಜನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಈ ಥಿಯೇಟರ್ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ. ಆ ಬಾಲ್ಕನಿ 4 ಜನ ನೋಡು 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 ಊರಾಗಿ ಕೇಕೆ ಆಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ. ಸೀನ್ ಬರ್ತಾ ಇದೆ, ಇಟ್ಟಿಗೆಲ್ಲಿ ಮಾತಾಡ್ತಾ ಇದೆ. ಇನ್ನೇನ್ ಎಲ್ಲ 4 ಜನ ಬಂದಾಕೆ ಹಿಡ್ಕೊಂಡ್ರು. ಇಂಟರ್ವಲ್. ಏನ್ ಅಷ್ಟ ಅರ್ಥ ಆಗಲ್ಲ, ಎಂತ ಸೀನ್ ಬರ್ತಾ, ಏನ್ ಅಷ್ಟ ಗಲಾಟೆ ಮಾಡ್ತಾ ಇದೆ. ಆವಾಗ ಅವ್ರು ಹೇಳಿದ್ರಂತೆ, ಓಡ್ತಾ ಇರೋ ಇವಳು, ಅದರಿಂದ ಇರೋ 4 ಜನ ನಾವು. ಮುಂದೇನಾಗುತ್ತೆ ಕಾತರತೆ ಯಾರಿಗೆ? ಮೂರ್ಖರಾದ ನಮಗೆ. ಅವ್ರಿಗೇನು, ಓಡಿದ್ದಕ್ಕೆ ಅವಳು ದುಡ್ಡು ಕೊಟ್ರು, ಅಟ್ಟಿಸ್ಕೊಂಡು ಹೋಗಿದ್ದಕ್ಕೆ ಆ 4 ಜನ ದುಡ್ಡು ಕೊಟ್ರು. ನೋಡ್ಲಿಕ್ಕೆ ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ. ಅದನ್ನ ಸತ್ಯ ಅಂತ ತಿಳಿತಾ ಇದ್ದೀವಿ ಅಲ್ವಾ? ಅಷ್ಟೇ. ಆ 4 ಜನ ಸ್ಥಿತಿಗೆ ನಾನು ತಲುಪಿದ್ರೆ ಪ್ರಾಬ್ಲಮ್. ನೆಕ್ಸ್ಟ್, ಖಂಡಿತ ಅದೇ ಪ್ರಾಬ್ಲಮ್. ಸಿ, ನಾನು ಫಸ್ಟ್ ಎಕ್ಸಾಂಪಲ್ ಕೊಟ್ಟಿನಿ. ರಾಜ್ಕುಮಾರ್ಗೆ ಯಾವನೋ ಹೊಡೆದಿದ್ದಕ್ಕೆ ಗಲಾಟೆ ಮಾಡಿದ್ರು. ರಾಜ್ಕುಮಾರೇ ಹೊಡೆದಾಗ ನಮ್ಗೇನ್ ಅನ್ಸೋದೇ ಇಲ್ಲ. ಯಾಕೆ? ನಮ್ಗೆ ಗೊತ್ತೋದು ಡಬಲ್ ಆಕ್ಟಿಂಗ್ ಇಲ್ಲ. ಒಮ್ಮೆ ನನಗೆ ಗೊತ್ತಾಯ್ತು, ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಗೊತ್ತಿದ್ರೂ ಕೂಡ ಗೊತ್ತಾಗದ ಹಾಗೆ ಇರ್ತೀವಲ್ಲ, ಅಲ್ಲಿ ಪ್ರಾಬ್ಲಮ್. ನಾವು
ಇವಾಗ ಧರ್ಮ ರಕ್ಷಕ್ಕೆ ರಕ್ಷಿತ ಅಂತ ಹೇಳಿದಾಗ ಆ ತತ್ವ ಯಾಕೆ ಬರ್ಬೇಕು? ನಾವು ಒಂದು ಧರ್ಮ ಪ್ರಾಪಂಚಿಕ ಬಂದಾಗ ಇಲ್ಲಿ ನಾವು ಒಂದು ಧರ್ಮ ಸಂಸ್ಥಾಪನೆ ಆಗ್ಬೇಕು, ಸೆಟ್ ಹೋಗ್ಬೇಕು, ಧರ್ಮ ಸಂಸ್ಥಾಪನೆ ಯಾವತ್ತಾದ್ರೂ ಆಗಿದೆಯಾ? ಅಲ್ಲಲ್ಲ, ಯಾವತ್ತಾದ್ರೂ ಆಗಿದೆಯಾ? ಆಗ್ತಾ ಇರುತ್ತೆ, ಆಗ್ತಾನೆ ಇರುತ್ತೆ. ಸತ್ಯ ಹೇಳ್ಬೇಕಾದ್ರೆ ಈ ಕ್ಷಣ ನೋಡಿ, ಇವತ್ತು ನಾವು ಏನಿದ್ದೀವಿ, ಟ್ಯಾಪ್ ಈಗ ತಿರುಗಿಸಿದ ತಕ್ಷಣ ನೀರ್ ಬರ್ತದೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬರ್ತದೆ, ಫ್ಯಾನ್ ಸಿಗ್ತದೆ. 100 ವರ್ಷದ ಹಿಂದೆ ಅದಿರ್ಲಿಲ್ಲ. ರೂಪಾಂತರ ನಾನು ಹೇಳ್ತಾರೆ 100 ವರ್ಷದ ಹಿಂದೆ ಅದಿರ್ಲಿಲ್ಲ. ಆ ಕಾಲ ಒಳ್ಳೇದು, ಈ ಕಾಲ ಒಳ್ಳೇದು. ಮಧ್ಯದಲ್ಲಿ ಯಾರ್ದೋ ಸೀರೆ ಎಳಿತಾ ಇತ್ತು, ದೊಡ್ಡ ದೊಡ್ಡ ಗಡ್ಡ ಬಿಟ್ಟಿರುವಂತಹ ಭೀಷ್ಮಾದಿಗಳು ಸುಮ್ಮನೆ ಕೂತಿದ್ರು. ಆ ಕಾಲ ಉತ್ಪನ್ನ. ಇವತ್ತೇ ಯಾಕೆ ಹಾಗೆ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ದ. ಈ ಕಾಲ ಒಳ್ಳೇದು. ರಾವಣಾಸುರ ಯಾರ್ದೋ ಹೆಂಡತಿ ಎತ್ಕೊಂಡು ಹೋದ. ಆ ರಾಜ್ಯದಲ್ಲಿ ಒಬ್ರು ಲಂಕೆಯಲ್ಲಿ ಒಬ್ರು ಕೇಳಲಿಲ್ಲ ಯಾಕೆ ಎತ್ಕೊಂಡ್ ಬಂದೆ ಅಂತ. ನಾನು ಹೇಳ್ತೀನಲ್ಲ, ಈ ಕಾಲ ಅನ್ನುವಂತಹದ್ದು, ಈ ಕತೆ ಅನ್ನುವಂತಹದ್ದು ಏನ್ ಹೇಳ್ತೀವಲ್ಲ, ಅದನ್ನ ಆ ಕಾಲಕ್ಕೆ ಅಷ್ಟಕ್ಕೆ ಮಾತ್ರ ಇಟ್ಕೋಬೇಕು. ಇವತ್ತಿಗೆ ನಾವು ತರಲಿಕ್ಕೆ ಹೋಗ್ಬಾರ್ದು. ಧರ್ಮೋ ರಕ್ಷತೆ ರಕ್ಷಿತಃ. ನೀವೇ ಹೊಸ ಅರ್ಥವನ್ನ ಕಂಡುಹಿಡ್ಕೊಳ್ಬೇಕು. ನೀವೇ ಒಂದು ಅರ್ಥವನ್ನ ಕಂಡುಹಿಡ್ಕೊಳ್ಬೇಕು. ಬಟ್ ಇವಾಗ ನೋಡಿ ಪ್ರಾಬ್ಲಮ್ ಏನಾಗುತ್ತೆ, ಇವಾಗ ಸ್ಕ್ಯಾಮ್ಸ್ ಅನ್ನುವಂಥದ್ದು ಬರ್ತದೆ. ಯಾವನೋ ಒಬ್ಬ ಫೋಟೋ ಮೊಬೈಲ್ ಅಲ್ಲಿ ಒಬ್ಬ ಬರ್ತಾನೆ, ವಿಡಿಯೋ ಪೊಲೀಸ್ ಡ್ರೆಸ್, ನಿಮ್ಮ ಮೊಬೈಲ್ ಅಲ್ಲಿ ಏನೋ ಇಷ್ಟು ವ್ಯವಹಾರ ಆಗಿದೆ ಅಂತ. ನಾನು ಅಂತದೇನು ಮಾಡ ಇಲ್ಲ. ನಿಮ್ಗೆ ಧೈರ್ಯ ಇದ್ದರೆ ಪ್ರಾಬ್ಲಮೇ ಇಲ್ಲ, ನಿಮ್ಗೆ ಪ್ರಾಬ್ಲಮೇ ಆಗಲ್ಲ. ಮನಸ್ಸಿನಲ್ಲಿ ಏನಾದ್ರೂ ಒಂದು ಚೂರು ಇತ್ತು ಅಂದ್ರೆ ಬಲಿಪಶು ಆಗ್ಬಿಡುತ್ತೆ, ಬಲಿಪಶು ಆಗ್ಬಿಡುತ್ತೆ. ಸೊ ಹೀಗಾಗಿ ನನ್ನ ಧರ್ಮ ನನ್ನನ್ನು ರಕ್ಷಿಸ. ಯಾವುದೇ ಶ್ರುತಿ ವಾಕ್ಯ ಇರ್ಬೋದು, ಯಾವುದೇ ಗೀತೆಯ ವಾಕ್ಯ ಇರ್ಬೋದು, ಯಾವುದೇ ಮಹಾತ್ಮರ ವಾಕ್ಯ ಇರ್ಬೋದು, ನನಗೆ ಅದು ಹೇಗೆ ಇಂದಿಗೆ ಅದನ್ನು ನಾನು ವಿಚಾರ ಮಾಡಿ ಅರ್ಥ ಮಾಡ್ಕೊಳ್ಬೇಕೆ ಹೊರತು ಹಿಂದೆ ಆಗಿತ್ತು, ಹಿಂದೆ ಹೀಗಿತ್ತು ನಡೆಯಲ್ಲ. ಕಾಲ ಇದ್ದ ಬದಲಾಗ್ತಾನೆ ಇರ್ತದೆ. ಇವಾಗ ನೋಡಿ, ನಿಮ್ಗೆ ವಯಸ್ಸು 65 ಅನ್ಕೊಳ್ಬೋದು, ನಿಮ್ಗೆ 25 ವರ್ಷದ ಮಗ ಇದ್ದಾನೆ. ನಾನು ಹೇಳಿದಾಗ ಅವ್ರು ಕೇಳ್ಬೇಕು ಅಂತ ನಿಮ್ಮ ಆಸೆ. ಆದ್ರೆ ಹಿಂದೆ ಒಂದು ಮಾತಿದೆ, ಲಾಲಯೇ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇ ಪ್ರಾಪ್ತೆ ಷೋಡಶೇ ವರ್ಷೇ ಪುತ್ರಂ ಮಿತ್ರವತಾಚರೇ ಅಂತ ಬಂತು. 5 ವರ್ಷ ಮಗುವನ್ನ ಮುದ್ದಿಸು, ಇನ್ನು 10 ವರ್ಷ ಅವ್ರಿಗೆ ಒಡೆದು ಬುದ್ಧಿ ಹೇಳು, 16 ಆಯ್ತೋ ಪುತ್ರನನ್ನ ಮಿತ್ರನಂತೆ ತಿಳಿ ಅಂತ ಹೇಳಿ. ಆರ್ ಯು ರೆಡಿ? PUC ಎಂಟರ್ ಆಗಿದ ತಕ್ಷಣ ಯು ಆರ್ ಮೈ ಫ್ರೆಂಡ್ ಮೈ ಬಾಯ್. ಈ ಮಂತ್ರ ಹೇಳಿ ಎಷ್ಟೋ ವರ್ಷಗಳಾಗಿದೆ, ನಾವು ಕೇಳಲ್ಲ. ಬಟ್ ಹಿಂದೆ ಪಿತೃವಾಕ್ಯ ಪರಿಪಾಲನೆ ಮಾಡ್ತಾ ಇದ್ದ ರಾಮ, ನೀನು ಆ ರೀತಿ ಮಾಡು. ಬಟ್ ಪಿತೃವಾಕ್ಯ ಪರಿಪಾಲನೆ ಮಾಡ್ಬೇಕಾ ಅಂತ ಪ್ರಶ್ನೆ ಬರ್ತದೆ. ಮಾಡಿದ್ರೆ ಒಳ್ಳೇದ, ಮಾಡ್ಲಿಲ್ಲ ಅಂದ್ರೆ ಒಳ್ಳೇದ ಅಂದ್ರೆ ನಾವೆಲ್ಲ ಹೇಳ್ತೀವಿ ಮಾಡಿದ್ರೆ ಒಳ್ಳೇದು. ನಾನು ಹೇಳ್ತೀನಿ ಮಾಡ್ಲಿಲ್ಲ ಅಂದ್ರೂ ಒಳ್ಳೇದು. ಹಾಗೆ ರಾಮಾಯಣದ ದೃಷ್ಟಾಂತ. ಕೈಕೇಯಿ 2 ವರ ಕೇಳುದು, ರಾಮ ಕಾಡಿಗೆ ಹೋಗ್ಬೇಕು, ಬರ್ತಾ ರಾಜ. ಪಿತೃವಾಕ್ಯ ಅಂತ ರಾಮ ಕಾಡಿಗೆ ಹೋದ. ಪಿತೃವಾಕ್ಯ ಆದ್ರೇನು, ಮಾತೃವಾಕ್ಯ ಆದ್ರೆ ನನಗೆ ರಾಜ್ಯ ಬೇಡ ಅಂತ ಭರತ. ಇವತ್ತು ಭರತನನ್ನ ನಾವು ಪೂಜೆ ಮಾಡ್ತೀವಿ. ಯಾಕೆ? ಮಾತೃವಾಕ್ಯ ಪಿತೃವಾಕ್ಯವನ್ನ ಕೇಳಿಲ್ಲ. ಅದು ಪಿತೃವಾಕ್ಯ ಮಾತೃವಾಕ್ಯ ಕೇಳಿದ್ರೆ ಯೋಚನೆ ಮಾಡಿ. ಹೀಗಾಗಿ ವಿಚಾರ ಮಾಡ, ಚಿಂತನೆ ಮಾಡಬೇಕು, ಯಾವುದು ಸರಿ. ಎಲ್ಲರಿಗೂ ಎಲ್ಲ ನಿಯಮಗಳು ಅನ್ವಯಿಸ. ನಾನು ಇದೇ ರೀತಿ ಒಂದ್ಸತಿ ಕ್ಲಬ್ ಹೌಸ್ ಅಲ್ಲಿ ಕ್ಲಾಸ್ ಮಾಡಿ, ಒಬ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡ್ಬಿಟ್ಟು, ಸ್ವಾಮೀಜಿ ನೀವು ಹೇಳಿದ್ರಿ ಶಂಕರಾಚಾರ್ಯರು ಹೇಳಿದ್ದಾರೆ, ಏನು ಕುಪುತ್ರೋ ಜಾಯೇತ ಕ್ವಚಿತ ಮಾತಾನ ಭವತಿ, ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಒಂದಿದೆ, ಅದರಲ್ಲಿ ಬರ್ತದೆ. ಕೆಟ್ಟ ಮಗ ಬೇಕಾದ್ರೂ ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಿ ನಮ್ಮನೆಗೆ ಅದು ಫಿಟ್ ಆಗಲ್ಲ ಸ್ವಾಮೀಜಿ. ನನ್ನ ಮಗಳು ಮಿಂಟದೇ ರಿಟಾರ್ಡೆಡ್, ಇವಾಗ ಅವಳಿಗೆ 17 ವರ್ಷ.
ನನ್ನ ಹೆಂಡತಿ ಆ ಕಡೆ ಎಲ್ಲ A to Z ನಾನೇ ಮಾಡ್ತಾ ಇದ್ದೀನಿ ಸ್ವಾಮಿ. ಶಂಕರಾಚಾರ್ಯ ಹಾಗೆ ಹೇಳಿದ್ರಿ ಇದನ್ನ. ಉಮಾತಾ ನನ್ನ ಕಣ್ಣು ಮುಂದೆನೇ ಇದ್ದಾಳೆ, ನನ್ನ ಹೆಂಡತಿ ಏನು ಮಾಡೋದಿಲ್ಲ. ಏನ್ ಹೇಳ್ತೀನಿ, ಏನ್ ಹೇಳ್ಬೇಕು? ಎಕ್ಸೆಪ್ಷನ್ಸ್ ಆರ್ ಅಲೋನ್. ಶಿವಮೊಗ್ಗದಲ್ಲಿ ಒಬ್ಬ ಭಟ್ಟರ ಫ್ಯಾಮಿಲಿ ನನಗೆ ಹೇಳ್ತಾರೆ ಇದೇ ಮಾತು, ಕುಪುತ್ರೋ ಜಾಯೇತ ಕ್ವಚಿತ ವಿಮಾತ ಅನ್ನೋದು. ಇದು ನಮ್ಮನೆಗೆ ಫಿಟ್ ಆಗಲ್ಲ. ಅವ್ರು ಈಗಿನ ಕಾಲಕ್ಕೆ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದು ಯಾವುದನ್ನ ಎಷ್ಟು ಅಂತ ನಾವು ನಿರ್ಧಾರ, ಬಿಕಾಸ್ ಇಟ್ ಇಸ್ ಮೈ ಲೈಫ್, ಐ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಈ ಶೂನ್ಯವಾದ ಸ್ವಲ್ಪ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಶ್ಲೋಕ ಬರ್ತದೆ, ದೇಹಂ ಪ್ರಾಣಮಪಿ ಇಂದ್ರಿಯಾಣಿ ವಿಚಲ ಬುದ್ಧಿಂ ಚ ಶೂನ್ಯಂ ವಿದುಃ. ಕೇಳಿದ್ರ? ಓಕೆ. ನಮ್ಮಲ್ಲಿ ವೇದಾಂತದಲ್ಲಿ ಅಥವಾ ಈ ಸಂಸ್ಕೃತಿಯಲ್ಲಿ ದೇಹವೇ ನಾನು ಅಂತ ಹೇಳುವವರಿತ್ತು. ಚಾರ್ವಾಕ ಮತ. ವಿದ್ಯಾರಣ್ಯರು ಸರ್ವದರ್ಶನ ಸಾರ ಸಂಗ್ರಹ ಅಂತ ಒಂದು ಪುಸ್ತಕ ಇದೆ. ವಿದ್ಯಾರಣ್ಯ ಸಾಯಣ ಮಾಧವ ರಚಿತ ಸರ್ವದರ್ಶನ ಸಾರ ಸಂಗ್ರಹ, ಕನ್ನಡಕ್ಕೂ ಅನುವಾದ ಆಗಿದೆ. ಇಮ್ಮಡಿ ಪುಲಕೇಶ್ ಸ್ವಾಮಿಗಳು ಅಂತ JSS ಮಠ ಇವಾಗ ರೀಪ್ರಿಂಟ್ ಮಾಡ್ತಾರೆ. ಫಸ್ಟ್ ಮೈಸೂರು ಯೂನಿವರ್ಸಿಟಿ ಪ್ರಿಂಟ್ ಮಾಡಿ ಬಹಳ ಸೊಗಸಾದ ಒಳ್ಳೆ ಕನ್ನಡ ಅನುವಾದ ಇದೆ. ದೇಹ ಕಣ್ಣಿಗೆ ಕಾಣಿಸುವುದಷ್ಟೇ ಸತ್ಯ, ಕಣ್ಣಿಗೆ ಕಾಣಿಸದೇ ಇರುವುದು ಇಲ್ಲ. ಒಂದು ಚಾರ್ವಾಕ ಕೊಡುವಂತಹ ಕ್ವಶನ್ಸ್ಗೆ ನಿಮ್ಮ ಹತ್ರ ಉತ್ತರ ಇಲ್ಲ. ಸ್ಯಾಂಪಲ್ ಕೊಡ್ತೀವಿ, ಚೆನ್ನಾಗಿರ್ತದೆ. ನೀವೇನು ಹೇಳುದು? ನಮ್ಮಪ್ಪನಿಗೆ ನಾನು ಶ್ರಾದ್ದ ಹಾಕ್ತೀನಿ, ಇಂಥ ದಿನ ನಮ್ಮಪ್ಪ ಸತ್ರು, ಅವ್ರಿಗೆ ಅದು ಹೋಗುತ್ತೆ. ನಂದೊಂದೇ, ಫಸ್ಟ್ ಫ್ಲೋರ್ ಅಲ್ಲಿ ನೀನ್ ಕೂತ್ಕೋ, ಕೆಳಗಡೆಯಿಂದ ಊಟ ಮಂತ್ರದ ಮುಖಾಂತರ ನೀನ್ ಕಳಿಸ್ತೀನಿ, ಹೋಗ್ಲಿ ನೋಡುವ ಅಲ್ಲಿಗೆ ಅಂತ. ಯಾರು ಕೇಳೋದು? ಅವನೇ. ಹೇಳ್ತಾನೆ, ಒಂದು ವೇಳೆ ನೀನು ಮಾಡಿದ್ದೆಲ್ಲ ಹೋಗುತ್ತೆ ಅನ್ನೋದಾದ್ರೆ ನಿಮ್ಮ ಅಪ್ಪ ಅಮ್ಮನ್ನ ತೀರ್ಥಯಾತ್ರೆ ಕಳಿಸು, ಪ್ರತಿದಿನ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮನೆಯಿಂದಾನೇ ಕಳಿಸ್ತಾ ಇರ್ತೀನಿ. ಹಾಗೆ ನೀನ್ ಡೈಲಿ ಮಾಡ್ತೀಯಲ್ಲ, ವರ್ಷಕ್ಕೊಂದ್ಸತಿ ಆ ರೀತಿ. ಇದು ಕಣ್ಣಿಗೆ ಕಾಣಿಸೋದಷ್ಟೇ ದೇವ್ರು. ಯಾರಾಗಾದ್ರೆ ರಾಜ ಪ್ರತ್ಯಕ್ಷ ದೇವತಾ, ಕಣ್ಣಿಗೆ ಕಾಣಿಸ್ತಾನೆ ರಾಜ, ಅವನಿಗೆ ಪವರ್ ಇದೆ, ಆದ್ರಿಂದ ಅವನೇ ದೇವರು. ಈ ಚಾರ್ವಾಕನ ಜೈನ ಆರ್ಕತ ದರ್ಶನ ಅಂತ ಬರ್ತದೆ. ಜೈನ ದರ್ಶನಕ್ಕೆ ಆರ್ಕತ ದರ್ಶನ. ಅರ್ಹನ್ ಅಂದ್ರೆ ಆಕ್ಚುಲಿ ಅರ್ಹನ್ ಅನ್ನುವಂತಹದ್ದು ವಿಷ್ಣುವಿನ ಒಂದು ಅವತಾರ. ಶಿವ ಪುರಾಣದಲ್ಲಿ ಬರ್ತದೆ. ಆ ತ್ರಿಪುರಾಸುರರು ತುಂಬಾ ಖುಷಿಯಾಗಿರ್ತಾರೆ. ಅವರು ವೇದ ಮಾರ್ಗದಲ್ಲಿರೋರ್ನ ವೇದ ಬಾಹಿರರನ್ನಾಗಿ ಮಾಡ್ಲಿಕ್ಕೆ ಈ ಅರ್ಹನ್ ವಿಷ್ಣು ಬರ್ತಾರೆ. ಅದೇ ಆರ್ಕತ ಮತ, ಜೈನ ಸಂಪ್ರದಾಯ ಅಂತ ಆಗುತ್ತೆ. ಅವರು ಈ ಚಾರ್ವಾಕನಿಗೆ ಸರಿಯಾದ ದೃಷ್ಟಾಂತವನ್ನು ಅದನ್ನು ಹೇಳ್ತಾ ಹೋದ್ರೆ ಅದೇ ದೊಡ್ಡದಾಗ್ಬಿಡುತ್ತೆ. ನೆಕ್ಸ್ಟ್ ಐ ಥಿಂಕ್ ನಾನು ಮತ್ತೆ ಸುಹಾಸ್ ಮಾತನಾಡಿದ್ದೀನಿ, ಆನ್ಲೈನ್ ಅಲ್ಲಿ ಈ ಸರ್ವದರ್ಶನ ಸಾರ ಸಂಗ್ರಹ ಒಂದು 16 ದರ್ಶನಗಳನ್ನ ಅಲ್ಲಿ ವಿದ್ಯಾರ್ಥಿಗಳು ಕ್ಲಾಸ್ ತೆಗೆದುಕೊಳ್ಳುವಂತ ನೋಡುವ. ಅದು ಯಾವಾಗ? ನಾನು ಮಂಡ್ಯದಲ್ಲಿ ಕ್ಲಾಸ್ ಮಾಡಿದ್ದೀನಿ, ಬಹಳ ಸೊಗಸಾಗಿದೆ ಅದು. ಸೊ ಚಾರ್ವಾಕನನ್ನ ಜೈನ ತನ್ನ ದರ್ಶನದ ಮುಖಾಂತರ ಪ್ರತ್ಯಕ್ಷ ಅಲ್ಲಪ್ಪ, ಅನುಮಾನ ಅನ್ನುವಂತ ಒಪ್ಪಬೇಕು ಅಂತ ಅವನ ಲಾಜಿಕ್ ಮುಖಾಂತರ ಹೇಳ್ತಾನೆ. ಅವನು ಹೇಳ್ತಾನೆ, ಕೊನೆಗೆ ಹೇಳ್ತಾನೆ, ಈ ಸಪ್ತಭಂಗಿ ನ್ಯಾಯ ಸ್ಯಾನುವಾದ ಅನ್ನುವಂತಹದ್ದು ಯಾರು? ಜೈನ. ಆಗ ಬೌದ್ಧ ಬರ್ತಾನೆ. ನೆಕ್ಸ್ಟ್ ಬೌದ್ಧ ಬಂದು ಹೇಳ್ತಾನೆ, ವಿದ್ಯಾರ್ಥಿ ಹೇಳ್ತಾರೆ, ಬುದ್ಧ ಸ್ಪೋಕ್ ಇನ್ ಸೈಲೆನ್ಸ್. ಬುದ್ಧ ಅನ್ನುವಂಥವನು ಮೌನದಲ್ಲಿ ಮಾತನಾಡ್ದ, ಆದ್ರಿಂದ 4 ಬುದ್ಧ ಮತಗಳು ಅನ್ನುವಂಥದ್ದು ಸೃಷ್ಟಿಯಾಯಿತು. ಅವ್ನು ಬಾಯಿ ಬಿಟ್ಟಿದ್ರೆ ಪ್ರಾಬ್ಲಮೇ ಇರ್ತಾ ಇರಲಿಲ್ಲ, ಒಂದೇ ಉಳಿತಾ ಇತ್ತು. ಈ ಸ್ಪೋಕ್ ಇನ್ ಸೈಲೆನ್ಸ್ 4 ವೆರೈಟೀಸ್ ಆಫ್ ಬುದ್ಧಿಸಂ. ಒಂದು ಯೋಗಾಚಾರ, 2 ಮಾಧ್ಯಮಿಕ, 3 ಸೌತ್ರಾಂಗಿಕ, 4 ವೈಭಾಸಿಕ.
ಈ 4 ಜನಕ್ಕೂ ಬೇರೆ ಬೇರೆ ಹೆಸರು ಇದೆ. ಯೋಗಾಚಾರ ಅಂತ ಕ್ಷಣಿಕ ವಿಜ್ಞಾನವಾದಿ, ಮಾಧ್ಯಮಿಕಾಗಿ ಶೂನ್ಯವಾದಿ, ಮೂರನೆಯವನು ಸಪ್ತ ಸೂತ್ರಗಳು ಅನ್ನುವಂತಹದನ್ನ ಒಪ್ಪುವನು, ಅವನಿಂದ ಸೌತ್ರಾಂತ, ಇನ್ನೊಂದು ವೈಭಾಸಿಕ. ಕ್ಷಣಿಕ ವಿಜ್ಞಾನವಾದಿ ಅನ್ನುವಂಥವನನ್ನ ಇದು ಮಾಧ್ಯಮಿಕ ಅನ್ನುವಂಥವನನ್ನ ಸರ್ವಶೂನ್ಯ, ಸರ್ವಂ ಶೂನ್ಯಂ ಅಂತ. ಕ್ಷಣಿಕ ವಿಜ್ಞಾನವಾದಿ ಅವನು ಹೇಳ್ತಾನೆ ಬಾಹ್ಯ ಶೂನ್ಯ ಅಂತ. ಸೌತ್ರಾಂತ್ರಿಕ ಹೇಳ್ತಾನೆ ವಾಕ್ಯ ಅನುಮೇಯ ಅಂತ, ವಾಕ್ಯವನ್ನ ಅನುಮಾನಿಸಬೇಕು ಅಂತ. ಕೊನೆಯಲ್ಲಿ ವೈಭಾಸಿಕ ಹೇಳ್ತಾನೆ ಇಲ್ಲ, ವಾಕ್ಯ ಅನ್ನುವಂಥದ್ದು ಪ್ರತ್ಯಕ್ಷ. ಸೊ ಅಲಾತ ಶಾಂತಿ ಪ್ರಕರಣದಲ್ಲಿ ಆಚಾರ್ಯ ಶಂಕರರು ಕಾರಿಕಾ ಗೌಡಪಾದರು ಈ ಕಡೆ ಇಬ್ಬರನ್ನ ತೆಗೆದುಕೊಂಡು ಮೊದಲು ಇಬ್ಬರು ಅನ್ನುವಂಥವ್ರನ್ನ ಸೋಲಿಸ್ತಾರೆ. ಬೌದ್ಧರನ್ನೇ ವೇದಾಂತ ಅದ್ವೈತಕ್ಕೆ ಹೋಗೋದೇ ಇಲ್ಲ, ವೈಶೇಷಿಕರಿಂದ ಸಾಂಖ್ಯರನ್ನ ಸೋಲಿಸೋದು, ಇವರಿಂದ ಅವ್ರನ್ನ ಹೀಗೆ ಕೊನೆಯಲ್ಲಿ ತೋರಿಸ್ತಾ ಬಂದ ಉಳಿಯು ಶೂನ್ಯವಾಗಿ. ದೇಹಂ ಪ್ರಾಣ, ದೇಹವನ್ನ ಆತ್ಮ ಅನ್ನೋದು, ಪ್ರಾಣವನ್ನ, ಇಂದ್ರಿಯಗಳನ್ನ ಹೀಗೆ ಒಂದೊಂದೇ ಹೇಳ್ಕೊಂಡ್ ಬಂದಾಗ ಕೊನೆಯಲ್ಲಿ ಶೂನ್ಯ ಅಂತ. ಆಗ ತರ್ಕಬದ್ಧವಾಗಿ ಆಚಾರ್ಯರು ಅಶೂನ್ಯವಾದ ಅನ್ನುವಂಥದ್ದನ್ನು ಹೇಳ್ತಾರೆ. ನೋಡಪ್ಪ, ವೇದಾಂತಕ್ಕೆ ಹತ್ತಿರ ಬರುವುದು ಈ ಶೂನ್ಯವಾದ, ಎಕ್ಸೆಪ್ಟ್ ಅಶೂನ್ಯ ಏನೂ ಇಲ್ಲ ಅಂತ. ಇರುವುದು ಒಂದೇ ಆ ಶುದ್ಧ ಚೈತನ್ಯ, ಶೂನ್ಯ ಅನ್ನುವಂಥದ್ದಲ್ಲ ಶುದ್ಧ. ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತದೆ, ಸದೇವ ಸೌಮ್ಯ ಇದಮಗ್ರ ಆಸಿ ಏಕಮೇವಾದಿ. ವೇದಾಂತ ಹೇಳುವುದೇನು, ಈವಾಗ ಏನಿದೆ ಅದು ಹಿಂದೆಯೂ ಸತ್ತಾಗಿತ್ತು, ಈಗಲೂ ಸತ್ತಾಗಿದೆ, ಮುಂದೆಯೂ ಅದು ಸತ್ ಆಗೇ ಇರುತ್ತೆ. ಸತ್ ಅನ್ನುವಂತಹದ್ದು ಇರಲಿಲ್ಲ ಅನ್ನುವ ಹಾಗಿಲ್ಲ, ಸತ್ ಅನ್ನುವಂತಹದ್ದು ಇರುವುದಿಲ್ಲ ಅನ್ನುವ ಹಾಗಿಲ್ಲ. ಸತ್ ಯಾವಾಗಲೂ ಸದಾ ಇರ್ತದೆ. ಕೇಚಿದಾಹು ಅಸದೇವ ಇದಮಗ್ರ ಆಸಿ. ಕೆಲವರು ಹೇಳ್ತಾರೆ ಮುಂಚೆ ಏನೂ ಇರಲಿಲ್ಲ, ಶೂನ್ಯ ಇತ್ತು ಅಂತಾರೆ. ಹೇಗೆ ಸಾಧ್ಯ ಅನ್ನುವಂತ ರೀತಿಯಲ್ಲಿ ಛಾಂದೋಗ್ಯ ಉಪನಿಷತ್ತಲ್ಲಿ ಬಹಳ ಸೊಗಸಾಗಿ ಅದನ್ನ ಆಚಾರ್ಯರ ಭಾಷ್ಯ ಅನ್ನುವಂತಹದನ್ನ ನೀವು ಓದಿದ್ರೆ ಒಂದೊಂದೇ ಉದಾಹರಣೆ ಅನ್ನುವಂತಹದನ್ನು ಕೊಟ್ಟು ವಿವರಿಸ್ತಾರೆ. ಅಸತ್ ಅನ್ನುವಂತಹದ್ದು ಇಲ್ಲ, ಅಸತ್ವಾದಿಗಳು ಅನ್ನುವಂತಾಗ ಬೌದ್ಧರು ಕೂಡ ಬರ್ತಾರೆ, ಅಸತ್ಕಾರ್ಯವಾದಿಗಳು ಅಂದಾಗ. ಆಚಾರ್ಯರು ಇನ್ನೊಂದು ರೀತಿ ಇದೆ ಅಷ್ಟೇ. ಸದೇವ ಸೌಮ್ಯ ಇದಮಗ್ರ ಆಸಿ, ಸೃಷ್ಟಿಗೆ ಅಂತ ಮುಂಚೆ ಸತ್ ಅನ್ನುವಂತಹದ್ದೇ ಇದ್ದದ್ದು, ಈಗಲೂ ಕೂಡ ಸತ್ ಅನ್ನುವಂತಹದ್ದೇ ಇರುವಂತಹದ್ದು. ಇಲ್ಲಿ ನಾಮ ರೂಪ ಅನ್ನುವಂತಹದನ್ನ ತೆಗಿ, ಅಲ್ಲೇ ಸತ್. ನೀನು ರಾಮ ರೂಪ ಅನ್ನುವಂತಹ ಮಾಯೆ ಸೇರಿದ್ರಿಂದ ಇದನ್ನ ಇನ್ನೊಂದು ಅಂತ ಇದೆಯಾ, ಇನ್ನೊಂದು ಇಲ್ಲ, ಅದೇ ಇದು. ಸಿಂಪಲ್ ಉದಾಹರಣೆ, ನಮ್ಮಪ್ಪ ನನ್ನನ್ನ ಮಗ ಅಂತ ಹೇಳ್ತಾರೆ, ನಮ್ಮ ತಾತ ನನ್ನನ್ನ ಮೊಮ್ಮಗ ಅಂತ, ನನ್ನ ಮಗ ನನ್ನನ್ನ ಅಪ್ಪ ಅಂತ, ನಮ್ಮ ಮಾವ ನನ್ನನ್ನ ಅಳಿಯ ಅಂತ, ನನ್ನ ಹೆಂಡತಿ ನನ್ನನ್ನ ಗಂಡ ಅಂತ, ನನ್ನ ಸ್ನೇಹಿತ ನನ್ನನ್ನ ಸ್ನೇಹಿತ ಅಂತ ಕರೀತಾನೆ, ನನ್ನ ಶತ್ರು ನನ್ನನ್ನ ಶತ್ರು ಅಂತ ಕರೀತಾನೆ, ನನ್ನ ಶಿಷ್ಯ ನನ್ನನ್ನ ಗುರು ಅಂತ. ಇವಾಗ ನಾನು ಯಾರು? ನಾನು ಮಗನ, ನಾನು ಗುರುವ? ನನ್ನ ಗುರು ನನ್ನನ್ನ ಇವ ನನ್ನ ಶಿಷ್ಯ, ನಾನು ಯಾರು? ಡಿ.ವಿ.ಜಿ. ಹೇಳ್ತಾರೆ, ನೀನೊಬ್ಬ ಜಗದೊಳಗೆ ನಿನ್ನೊಳಗ ಒಂದು ಜಗ, ನೀನೇ ಜಗ ನೀನಿರದೆ ಜಗವುಂಟೆ ನಿನಗೆ, ತಾನೇ ಜಗವೆಲ್ಲವೆನ್ ಅರಿತಂಗೆ ಹಾಗೆ ಎಲ್ಲಿ ಏನಿವುದವಂ ಅನ್ಯ ಮರುಳ ಮುನಿಯ. ನಾವು ತಿಳ್ಕೊಂಡಿದ್ದೀವಿ ನಾವು ಜಗತ್ತಿನ ಒಳಗಡೆ ಇದೆ. ನಿಜ ಏನಂದ್ರೆ ಜಗತ್ತು ನಮ್ಮ ಒಳಗಡೆ ಇದೆ, ನಾವು ಜಗತ್ತಿನ ಒಳಗೆ. ನನ್ನ ಜಗತ್ತಿಗೆ ಇವಳು ಹೆಂಡತಿ, ಅವಳನ್ನ ಕೇಳಿ ಅವಳ ಜಗತ್ತಿಗೆ, ನಮ್ಮಪ್ಪನ ಜಗತ್ತಿಗೆ ನಾನು ಮಗ ಅಷ್ಟೇ, ನಮ್ಮ ತಾತನ ಜಗತ್ತಿಗೆ ಅಷ್ಟೇ ನಾನು ಮೊಮ್ಮಗ, ನನ್ನ ಹೆಂಡತಿಗಷ್ಟೇ ನಾನು ಗಂಡ. ಎಲ್ಲರ ಮುಂದೆ ನಾನು ಗಂಡ ಆಗಲ್ಲ. ಯೋಚನೆ
ಹಾಗಾದ್ರೆ ಸತ್ಯ ಯಾವುದು ಅಂದ್ರೆ ನನ್ನ ಪ್ರಪಂಚ. ನನ್ನ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿ ಮಾಡಿಕೊಳ್ಳುವುದು ನಾನೇ. ಆದ್ರಿಂದ ಮಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ. ಜಗತ್ತು ಹುಟ್ಟುವುದು ನಾನು ಎಚ್ಚರವಾದ. ಎಲ್ಲಿಯ ತನಕ ಇರ್ತೀನೋ ಅಲ್ಲಿಯ ತನಕ ಇರ್ತದೆ. ನಾನು ಮಲಗಿದಾಗ ಜಗತ್ತು ಲಯವಾಯಿತು. ಈ ಒಂದು ಕಂಟಿನ್ಯೂಟಿ ಅಂತ ಏನಂತ ಇದೆ, ಅದೇ ಆಭಾಸ. ಇದು ಸತ್ಯ ಅಂತ ತಿಳಿತೀವಿ. ವೇದಾಂತ ಹೇಳುವುದು ಚೈತನ್ಯ ಅನ್ನುವಂಥ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲವೂ ಸತ್ ಅನ್ನುವಂತಹದ್ದೇ ಸತ್ಯ, ಚಿತ್ ಅನ್ನುವಂತಹದ್ದೇ ಸತ್ಯ. ಮಿಕ್ಕಿದ್ದೆಲ್ಲವೂ ಕೂಡ ವಿವರ್ತ, ವಿವಿಧ ರೂಪೇಣ ವರ್ತಮಾನವಾಗ್ತಾ ಇದೆ. ಅದನ್ನ ನೀನು ಕಂಡರೆ ಪ್ರಾಬ್ಲಮ್ ಇಲ್ಲ, ಕಾಣಲಿಲ್ಲ ಅಂದ್ರೆ ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ. ಏನ್ ಕಾಣಿಸ್ತಾ ಇದೆ ಸತ್ಯ ಅಂದ್ರೆ ಮಾಯೆಗೆ ಬಲಿಪಶುವಾಗಿ ಕಾಣ್ತಾ ಇರೋದು ಏನೆಲ್ಲ ಇದೆ ಅದು ಮಾಡ್ತಿದೆ. ಜನ ಏನೇನೋ ಅಂತ ಇರ್ತಾರೆ, ಸುಮ್ಮನೆ ಚುಮ್ಮ ಎಕ್ಕುದೇ ಸುಖ ಮಂತಿಯೋ. ಕೂತ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಲ್ಲ, ನೀವು ತಿಳಿದಕ್ಕೆ ಬ್ರಹ್ಮಾಸ್ತ್ರ ಮೇಲೆ ಸಾಧನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ತಿಳಿದಿಲ್ವಲ್ಲ. ಜೋಗಿದು ಒಂದು ಪುಸ್ತಕ ಇದೆ, ನೀವು ದೇವರನ್ನು ನಂಬಬೇಕು. ಯಾರಾದ್ರೂ ಓದಿದ್ರ? ತುಂಬಾ ಚೆನ್ನಾಗಿದೆ. ಅದರಲ್ಲಿ ಗುರು ಶಿಷ್ಯರ ಸಂವಾದಗಳು ಅಂತ ಬರ್ತದೆ. 30, 40 ಅಥವಾ 50 ಕಥೆಗಳು ಬರ್ತವೆ. ಆ ಕಥೆಗಳಲ್ಲಿ ಒಂದೊಂದು ಕಥೆನೂ ಕೂಡ ನೀವು ವಿಚಾರ ಮಾಡ್ತಾ ಹೋದ ಹಾಗೆ ನಿಮಗೆ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಕೃಷ್ಣ ಮತ್ತೆ ಅರ್ಜುನ ನಡ್ಕೊಂಡು ಹೋಗ್ತಾ ಇರುತ್ತೆ. ಕತೆ ಸುಮ್ಮನೆ ಇರಕ್ಕಾಗಲ್ವಲ್ಲ. ಅರ್ಜುನ ಕೃಷ್ಣನ್ ಕೇಳಿದ್ರು, ಕೃಷ್ಣ ಜೀವನ ಅಂದ್ರೆ ನನ್ನ ಪ್ರಶ್ನೆ. ನಮಗೂ ಅರ್ಥ ಸ್ವಾಮಿಗಳು ಯಾರಾದ್ರೂ ಸಿಕ್ಕಿದ್ರೆ, ಸ್ವಾಮೀಜಿ ಹಾಗೆ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿ. ಕೃಷ್ಣ ನೋಡುತ್ತಂತೆ, ಅಲ್ಲಿ ಪಕ್ಷಿ ಆಡ್ತಾ ಇದೆಯಲ್ಲ ಒಡೆಯಲ್ಲ. ಅರ್ಜುನ ಬಿಲ್ಲು ಬಾಣ ತೋರಿಸ್ದ, ಒಂದೇ ಇಟ್ಕೊಡ್ದ, ಕೆಳಗೆ ಬಿತ್ತು. ಅರ್ಜುನ ಹೇಳ್ತಾನೆ, ಕೃಷ್ಣ ನಾನು ಕೇಳಿದ್ದು ಜೀವನ ಅಂದ್ರೆ ಏನು ಅಂತ. ಕೃಷ್ಣ ಹೇಳ್ತಾನೆ, ಸುಮ್ಮನೆ ಒಂದು ವೇಳೆ ಈ ಪಕ್ಷಿಗೆ ಇವತ್ತು ಈ ಕ್ಷಣದಲ್ಲಿ ನೀನು ಅದನ್ನು ಹೊಡಿದ್ಯಾ ಅಂತ ಗೊತ್ತಿದ್ದರೆ ಇಲ್ಲ ಹಾರ್ತಾ ಇದ್ದ, ಖಂಡಿತ ಯಾಕೆ ಅರ್ಥ ಆಗಲ್ಲ? ಬದುಕಬೇಕು. ನೀನು ಹೊಡಿದ್ಯಾ ಅಂತ ಗೊತ್ತಿದ್ರೆ ಇಲ್ಲಿ ಯಾಕೆ ಬರ್ತದ? ಬೇರೆ ಕಡೆ ಹೊರಟೋಗ್ಬೇಕು. ಕೃಷ್ಣ ಹೇಳ್ತಾನೆ, ಇವಾಗ ಆ ಪಕ್ಷಿಯ ಸಾವಿಗೆ ಕಾರಣ ಯಾರು? ನಿನ್ನ ಪ್ರಶ್ನೆ. ನೀನು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ನಾನು ನಿನ್ಗೆ ಹೇಳ್ತಾ ಇರ್ಲಿಲ್ಲ ಅದು ನೋಡಿ ಅಂತ. ನಮ್ ಜೀವನ ಹೇಗಿರ್ಬೇಕು? ಅಕ್ಕಿ ರೀತಿ ಆಗ್ತಾ ಇರ್ಬೇಕು. ಯಾವನೋ ಒಬ್ಬ ನಿನ್ನಂತವ, ಯಾವನೋ ಒಬ್ಬ ನನ್ನಂತವನನ್ನ ಪ್ರಶ್ನೆ ಕೇಳ್ತಾನೆ, ಹಾಗೆ ನಿನ್ನಂತವನು ಅದು ಹೊಡಿತಾನೆ. ನಂಗೆ ಗೊತ್ತಿಲ್ಲ ಅಷ್ಟೇ, ಮುಂದೇನಾಗುತ್ತೆ, ಈಗ ಹೋಗ್ಲಾ ಹಾಗ್ಲಾ ಇಲ್ಲ, ಹಾರ್ತಾ ಇರ್ಬೇಕಷ್ಟೇ. ಯಾವನೋ ಒಬ್ಬ ಯಾರನ್ನೋ ಏನೋ ಕೇಳ್ತಾನೆ, ಕೆಳಗೆ ಬೀಳ್ಬೇಕು ಅಷ್ಟೇ ಜೀವನ. ಯಾಕೆ ಹೇಳೋ ಹಾಗೆ ನಾನು ಎಷ್ಟು ನಿಷ್ಠ, ನನಗೆ ಯಾಕೆ ಬಂತು ಈ ಜ್ಞಾನ? ರಮಣ ಮಹರ್ಷಿಗಳು ಕೇಳಿಲ್ಲ, ರಾಮಕೃಷ್ಣ ಪರಮಹಂಸ ಕೇಳಿಲ್ಲ. ಹಿಂದಿನ ಸಾಲ ತೀರಿಸಲ ಅದು ರಾಮಕೃಷ್ಣ ಪರಮಹಂಸ ಇನ್ನೇನೋ ಹಿಂದೆ ಕೆಟ್ಟದ್ದು ಮಾಡಿದ್ರು, ಅದರಿಂದ ಇವಾಗ ಅವ್ರಿಗೆ ಕ್ಯಾನ್ಸರ್ ಬಂದಿದ್ದು. ರಮಣ ಮಹರ್ಷಿಗಳು ಇನ್ನೇನೋ ಮಾಡಿದ್ರು.
ಒಮ್ಮೆ ನೀವು ಹೇಳ್ತಿರೋ ಇದರಿಂದ ಅಥವಾ ಅದರಿಂದ ಇದು ಅಂತಿರೋ ಸಿಕ್ಕ ಹೀಗಾಗಿ ಯಾಕೆ ಹೀಗೆ ಅಕ್ಸೆಪ್ಟ್ ಅಷ್ಟೇ. ಹಾಗೆ ಜೀವನದಲ್ಲಿ ಶಂಕರರು ಹೇಳಿದ್ರು ಏನು, ಶಂಕರರಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ಉಪನಿಷತ್ತು ಹೇಳಿದ್ರು. ಶಂಕರರು ಅಹಂ ಬ್ರಹ್ಮಾಸ್ಮಿಯಲ್ಲಿ ಬಹಳ ಸೊಗಸಾದ ವ್ಯಾಖ್ಯಾನವನ್ನು ಬರೆದರು. ಬೃಹದಾರಣ್ಯಕ ಉಪನಿಷತ್ನ 1ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 10ನೇ ಶ್ಲೋಕ. ಅದು ಅನುಭವ ವಾಕ್ಯ. ಉಪದೇಶ ವಾಕ್ಯ ಏನು? ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯ. ಅದು ನೀನೇ ಆಗಿದ್ದೀಯ ಅಂದ್ರೆ ಏನು? ಆ ಬ್ರಹ್ಮ ಸ್ವರೂಪ ನಾನೇ ಆಗಿದ್ದೇನೆ. ಬ್ರಹ್ಮ ಅಂದ್ರೆ ಏನು? ಚತುರ್ಮುಖ ಬ್ರಹ್ಮ ಅಲ್ಲ, ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯವೇ ಬ್ರಹ್ಮ. ಜಾತಿ ನೀತಿ ಕುಲ ಪುತ್ರ ದೂರಕಂ ನಾಮ ರೂಪ ಗುಣ ದೋಷ ವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯದ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಇದ್ಯಾವುದು ಇಲ್ಲದ ನಾನು. ನಿಜ ಹೇಳಬೇಕಾದ್ರೆ ಇದು ಯಾವುದು ನನಗಿಲ್ಲವೇ ಇಲ್ಲ. ನಿಮ್ ಮನೆಯಿಂದ ಈ ಕ್ಲಾಸ್ಗೆ ಬರ್ಬೇಕಾದ್ರೆ ಎಷ್ಟು ಸತಿ ನೀವು ನಾನು ಬ್ರಾಹ್ಮಣ ಅನ್ಕೊಂಡ್ರಿ? ಎಷ್ಟು ಸತಿ ನೀವು ನನ್ನ ಹೆಸರು ಇದು ಅನ್ಕೊಂಡ್ರಿ? ಎಷ್ಟು ಸತಿ ನೀವು ನನಗೆ ಮದುವೆ ಆಗಿದೆ, ನನಗೆ ಮಕ್ಕಳಿದ್ದಾರೆ, ನಾನು ಬೆಂಗಳೂರಲ್ಲಿದ್ದೀನಿ, ಇನ್ನೊಬ್ಬ ಬ್ರಾಹ್ಮಣ ಬಂದು ನಾವಿಬ್ರು ಒಂದೇ ಅಲ್ಲ. ಆದ್ರೆ ಅದು ಬಂದಾಗ ಒಂದು ಇಂಪ್ರೆಷನ್ ಸೀಲ್ ಹೊಡಿತದಲ್ಲ, ಅದನ್ನ ಸತ್ಯ ಅಂತ ಹೇಳ್ಕೊಂಡ್ಬಿಡ್ತೀವಿ ಅಲ್ಲ. ಯಾ ನೂಕಾಚ್ ಅದನ್ನ ಪಕ್ಕಕ್ಕೆ ನೂಕಿದಾಗ ಶಾಂತಿ. ನಿದ್ದೆ ನಿಮ್ಗೆ ಬರೋದು ಯಾಕೆ ಅಂದ್ರೆ ಇದು ಯಾವುದನ್ನು ಹಿಡಿದುಕೊಂಡಿಲ್ಲ. ಹಿಡಿದುಕೊಳ್ಳೋದು ಮೂರ್ಖತನ ಅಂತ ಗೊತ್ತಾದ ತಕ್ಷಣ ಆಚಾರ್ಯರು ಭಜಗೋವಿಂದಮಲ್ಲಿ ಹೇಳೋದೇ ಅದೇ. ಏನ್ ಹೇಳೋದು? ಮೂಢ ಜಹೀಗಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿ ವಿಷಯ ತೃಷ್ಣ ಎಲ್ಲ ಬಸೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಮೂಢ ಜಹೀಗಿ ಧನಾಗಮ ತೃಷ್ಣ, ಹಣ ಬೇಕು ಬೇಕು ಅನ್ನುವಂತ ಹೇಮುಖ ಅದನ್ನ ಪಕ್ಕಕ್ಕೆ ನೋಡು. ಎಲ್ಲ ಬಸೇ ನಿಜ ಕರ್ಮೋಪಾತ್ತ, ಏನಿದೆಯೋ ಎಷ್ಟಿಗಾದ ಸಂತೋಷವಾಗಿತ್ತು. ನಾವಿರಲ್ವೇ? ನಮ್ಮ ದುಃಖಕ್ಕೆ ಕಾರಣ ಯಾರು? ನಾವೇ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅವರಿಂದ ಇವರಿಂದ ಅಲ್ಲ. ನಾನೇ ನನ್ನ ಸುಖ ದುಃಖಕ್ಕೆ ಕಾರಣ. ಅವರ ಹಾಗೆ ಅಂತ ತಿಳಿದ್ಬಿಡೋದಷ್ಟೇ ಕೆಲಸ. ಏನು ಮಾಡಿ ಯಾರನ್ನು ಬದಲಾಯಿಸ್ಲಿಕ್ಕೆ. ಒಬ್ಬರಿಗೆ ಸೀರೆ ನೋಡಿದ ತಕ್ಷಣ ಕೊಂಡ್ಕೊಳ್ಬೇಕು ಅನಿಸ್ತದೆ, ಇನ್ನೊಬ್ಬರಿಗೆ ಪುಸ್ತಕ ನೋಡಿದ ತಕ್ಷಣ ಕೊಂಡ್ಕೊಳ್ಬೇಕು ಅನಿಸ್ತದೆ, ಇನ್ನೊಬ್ಬರಿಗೆ ಅಲಂಕಾರ ಮಾಡ್ಬೇಕು, ಹೂವ ದೇವರಿಗೆ ಅನ್ನೋದ್ರಲ್ಲಿ ಖುಷಿ ಆಗುತ್ತೆ. ಪುಸ್ತಕ ಓದ್ಬೇಕು ಅನ್ನುವಂಥವನಿಗೆ ಅಲಂಕಾರದ ಬಗ್ಗೆ ಆಸಕ್ತಿ ಇರಲ್ಲ, ಅಲಂಕಾರದ ಬಗ್ಗೆ ಆಸಕ್ತಿ ಇರುವಂತವನಿಗೆ ಸೀರೆ ಬಗ್ಗೆ ಆಸಕ್ತಿ ಇರಲ್ಲ. ಯಾಕೆ? ಲೋಕೋ ಭಿನ್ನರುಚಿ. ಬದಲಾಯಿಸಕ್ಕಾಗುತ್ತಾ? ಆಗಲ್ಲ. ಈಗಿರೋದ್ರಿಂದಾನೇ ಜಗತ್ತಿನಲ್ಲಿ ಸುಮ್ಮನೆ ನೋಡಿ, ಇವತ್ತಿಂದ ನಾವು ಅಲಂಕಾರ ಮಾಡಲ್ಲ ಅಂತ ಉಪ್ಪೆಳೆದ ಕಥೆ ಇದೆ. ಅಲಂಕಾರ ಮಾಡೋರು ಇದ್ದಾರೆ. ಸ್ವಾಮೀಜಿ ಅವ್ರ ಮದುವೆನಲ್ಲಿ ರಿಸೆಪ್ಷನ್ ಅಲ್ಲಿ 10 ಲಕ್ಷ ಹೂವು ಖರ್ಚು ಮಾಡಿದ್ರೆ ಗೊತ್ತಾ? ಎಷ್ಟು ಜನ ಬದುಕುದು? ಹೂವು ಹಾಕ್ತಕೊಂಡು ಬದುಕ್ತ, ಹೂ ಬೆಳೆದವನು ಬದುಕ್ತ, ಅವ್ನು ಖರ್ಚು ಮಾಡಕ್ ರೆಡಿ ಇದ್ದಾನೆ, ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಸೊ ಹೀಗಾಗಿ ಬಹಳ ವಿಚಿತ್ರ ಇದೆ. ಒಂದು ಝೆನ್ ಕತೆ ಬರ್ತದೆ, ಬಹಳ ಸೊಗಸಾಗಿದೆ. ಊರಲ್ಲಿ ಕತ್ತೆ ಮಾಡ್ಲಿಕ್ಕೆ ಬಂದಂತೆ ಯಾರೋ. ಹಿಂದಿನ ಕಾಲದಲ್ಲಿ ಕತ್ತೆಗಳು ಉಪಯೋಗ ಬರ್ತಾ ಇತ್ತು. ಎಷ್ಟು ಒಂದು ಕತ್ತೆ ಹೇಳಿದಂತೆ 100 ರೂಪಾಯಿ. ಎಲ್ರು ಹೇಳಿದಂತೆ ತಗೋ ತಗೋ ತಗೋ, ನಿನ್ನ ತಿಗ್ತಾನೆ 100 ರೂಪಾಯಿ ಬಂದಿದ್ದಿಲ್ಲ, ತಗೋ 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 ಅನ್ನೋದು ಏನಿಲ್ಲ. ಇರೋದೇ 100 ರೂಪಾಯಿ, ಬರೀ ಕತ್ತೆ ತಗೊಳ್ಳಿಕ್ಕಾಗಲ್ಲ, ಬೇರೆ ಕೆಲಸ. ಒಂದು 5-6 ವರ್ಷ ಆಯ್ತು, ಮತ್ತೆ ಬಂತು.
ಕತ್ತೆ ಎಷ್ಟು? 1000 ರೂಪಾಯಿ. ಇವನು 10 ಕತ್ತೆ ತಗೊಂಡ. ಜನ ಹೇಳಿದ್ರೆ ಮೂರ್ಖ, 100 ರೂಪಾಯಿ ತಗೊಳ್ಳಿಲ್ಲ, ಇವಾಗ 10 ಕತ್ತೆ ತಗೊಂಡಿಲ್ಲ, 10,000 ಕೊಟ್ಟು ತಲೆ ಇಲ್ವಾ? ಅವಾಗ 1,000 ಕತ್ತೆ ಬರ್ತಾ ಇತ್ತಲ್ಲ. ಆ 100 ರೂಪಾಯಿ ನನಗೆ ಸರ್ವಸ್ವವಾಗಿತ್ತು. ಅದಿಲ್ಲ ಅಂದ್ರೆ ನನಗೆ ಬದುಕೇ ಇಲ್ಲ. ಇವಾಗ 1000 ರೂಪಾಯಿ ಕೊಟ್ಟರು ನನಗೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಷ್ಟು ದುಡ್ಡಿದೆ ನನಗೆ. ನನ್ನ ಹತ್ರ ಅಷ್ಟು ದುಡ್ಡು ಬಂದಾಗ 1000 ಕೊಡೋದು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವಾಗ 100 ಕೊಟ್ಟಿದ್ರೆ ಏನು ಇರ್ತಾ ಇರಲಿಲ್ಲ. ಅದನ್ನ ಅದು ಕಾಸ್ಟ್ಲಿ, ಇದು ಚೀಪ್. ನಿಮಗೆ ನಮಗೆ ಅವನಿಗೇನು, ಅವನಿಗೆ 1000ನೇ ಚೀಪ್. 1,00,000 ಇರೋನಿಗೆ 1000 ಚೀಪ್ ಅಂತ, 100 ಇರೋನಿಗೆ 100 ರೂಪಾಯಿ ಕಾಸ್ಟ್ಲಿ ಆಗುತ್ತೆ. ಹೀಗಾಗಿ ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ, ಅವ್ರ ಹಾಗೆ ಅಂದ್ರೆ ಒಂದು ಮೂವತ್ತಾಯ್ತು. ಮಾಯೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಈ ದುಃಖದಿಂದ ಹೊರಗೆ ಬರಕ್ಕೆ ಟೆಂಪ್ರರಿ. ಇಲ್ಲ ಇಲ್ಲ, ಮಾಯೆ ಅಂತ ಗೊತ್ತಾಯ್ತು ಅಂದಮೇಲೆ ಯಾವುದಕ್ಕೂ ನೀವು ಬೆಲೆ ಕೊಡ್ಲಿಕ್ಕೆ ಹೋಗಲ್ಲ. ಬೆಲೆ ಕೊಡೋದ್ರಿಂದ ನಮ್ಗೆ ದುಃಖದಿಂದ ಹೊರಗೆ ಬರಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಸಿಂಪಲ್. ನಿಮ್ಮ ಜೀವನ ಅನ್ನುವಂಥದ್ದು ಆನಂದಮಯವಾಗ್ತದೆ. ಯಾಕೆ ಅಂದ್ರೆ ಅವನು ಹೊಗಳಿದ್ರು ನಿಮ್ಗೆ ಏನ್ ಅನ್ಸಲ್ಲ, ಇವನು ತೆಗಳಿದ್ರು ನಿಮ್ಗೆ ಏನ್ ಅನ್ಸಲ್ಲ. ಸಿಂಪಲ್. ಹೇಗಿರ್ಬೇಕು ನೀನು? ಹಾಗಿರ್ಬೇಕು. ನೀನು ಏನು ಬೇಕಾದ. ಬಟ್ ನಾನು ಹೇಳ್ತೇನೆ, ಸ್ವಾಮಿ ಆದಿತ್ಯಾನಂದಗೆ ಧಿಕ್ಕಾರ ಅನ್ನೋದನ್ನ ದುಃಖ ಆಗುತ್ತೆ ಯಾಕೆ? ಅಕ್ಷರಗಳು ನಾನು ಅನ್ಕೊಳ್ತೀನಿ, ನನ್ನ ಫೋಟೋಗೆ ನಾಮ ಹಾಕಿದ್ರೆ ದುಃಖ ಆಗುತ್ತೆ ಯಾಕೆ? ಇದನ್ನ ನಾನು ಅಂತ ತಿಳಿದಿದ್ದೀನಿ. ದಡ್ಡೇ, ಆ ಅಕ್ಷರಗಳು ನಾನಲ್ಲ, ಈ ಪೇಪರ್ ಫೋಟೋ ನಾನಲ್ಲ, ಆ ಕಲ್ಲಿದೆಯಲ್ಲ ನನ್ನದೇ ವಿಗ್ರಹ, ಅದು ನಾನಿಲ್ಲ ಅನ್ಸದ ಮೇಲೆ ಕಲ್ಲಿಗೆ ಚಪ್ಪಲಿ ಹಾರ ಹಾಕಿ. ಆದ್ರೆ ಮಾಯೆ ಏನಪ್ಪಾ ಅಂದ್ರೆ, ಕಲ್ಲು ನಾನು, ಆ ಅಕ್ಷರಗಳು ನಾನು, ಆ ಫೋಟೋ ನಾನು, ನಾನಲ್ಲದನ್ನ ನಾನು ಅಂತ ಮಾಡ್ತೀನಿ. ಅದು ನಾನಲ್ಲ ಅಂತ ಮನಸ್ಸಿಗೆ ಮತ್ತೆ 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 ಜ್ಞಾನ ಹೇಳ್ತಾ ಇದ್ರೆ, ನನ್ನವರಾರು ನನಗಿಲ್ಲ ಅಂತ ಹೇಳ್ತಾ ಇದ್ರೆ, ನಮ್ಗೆ ಪರ್ಸನಲಿ ಆಂತರಿಕವಾಗಿ ಈ ದುಃಖದಿಂದ ಈಚೆ ಬರಕ್ ಸಾಧ್ಯ. ಆದ್ರೆ ಇದ್ರ ಹೊರಗಡೆ ಇರೋ ಪ್ರಪಂಚದಲ್ಲಿ ಅದು ಇವಾಗ ನೀವು ಹೇಳಿದ ಎಲ್ಲರೂ ಒಪ್ಪಿರುವಂತಹದ್ದೇ ಮಾಯೆ. ಅಲ್ಲಿ ಈ ಹೊರಗಡೆ ಇರೋ ಪ್ರಪಂಚಕ್ಕೆ ಈ ಮಾಯೆಯನ್ನು ಪ್ರಸ್ತುತ ಆಗುತ್ತೆ. ಖಂಡಿತ. ಫಸ್ಟ್ ಏನ್ ಹೇಳಿದೆ, ವೇದಾಂತ ಇಸ್ ನಾಟ್ ಫಾರ್ ಸೊಸೈಟಿ, ವೇದಾಂತ ಇಸ್ ಫಾರ್ ಅನ್ ಇಂಡಿವಿಜುವಲ್. ಸೊ ಅದರಿಂದಾಗಿ ಹೊರಗಡೆ ಪ್ರಪಂಚಕ್ಕೆ ಅದು ಸತ್ಯ ಆಗದಿದ್ರು ಅದು ನಡೀತಾನೆ ಇರ್ತದೆ. ನನ್ನ ಕೈಯಲ್ಲಿ ನಿಮ್ ಕೈಯಲ್ಲಿ ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ. ಸತ್ಯ ನಾವು ಫಾಲೋ ಮಾಡ್ಬೇಕು. ಅದಕ್ಕೆ ನಡೆಸುವುದು ಒಂದು ಇವತ್ತು ಜಗವೊಂದು ನಾಟಕ ರಂಗ, ನಾಟಕ ಆಡ್ತಾನೆ ಇದ್ರು. ಯಾಕೆಂದ್ರೆ ನಿಮ್ಗೆ ಚೆನ್ನಾಗಿ ಏನು ಸ್ವಾಮಿ ಅಲಂಕಾರ ಅಂತಾರೆ. ವೆರಿ ಗುಡ್. ಅವರು ಆರತಿ ಮಾಡಿ ತಂದ್ಕೊಡ್ತಾರೆ, ನೀವು ತಗೊಳ್ಳೇಬೇಕಾಗುತ್ತೆ. ಇದು ಮಿಥ್ಯೆ ಅನ್ನೋ ಆಗಿಲ್ಲ. ಯಾಕೆ? ಮೂರ್ಖರ ರೀತಿಯಲ್ಲಿ ನಾನು ಮೂರ್ಖನಾಗಿ ಕರ್ನಾಟಕ ನಮ್ಮ ಸ್ವಾಮೀಜಿ ಹೇಳೋರು, जो नाटक करता है ना वही कर्नाटक ಅಲ್ವಾ? ಒಂದು ಕಾಲದಲ್ಲಿ ಗಂಡ ಸತ್ತ ತಕ್ಷಣ ಕೂದಲು ತೆಗೆಸ್ಬಿಡೋದು, ಅದು ಅವತ್ತಿಗೆ ಸತ್ಯ ಆಗಿತ್ತು. ಕಾಲಾಂತರ ಸಮಾಧಾನೇ ಚೇಂಜ್ ಆಯ್ತು ಅಲ್ವಾ? ಸಮಾಜನೇ ಚೇಂಜ್. ಇವಾಗ ಮೈಂಡ್ ಸೆಟ್ ಅದೇ. ಗುರುಪ್ರಸಾದ್ ಕಾಗಿರಲೆ ಅಂತ ಒಂದು ಕಾದಂಬರಿ ಬರ್ತಿದೆ, ಸತ್ಕುಲ ಪ್ರಸೂತರು. ಓದಿ, ಚೆನ್ನಾಗಿದೆ. ಆ ಸತ್ಕುಲ ಪ್ರಸೂತರು ಕಾದಂಬರಿ ಹಿಂದೆ ಎಲ್ಲ ಶಿವಮೊಗ್ಗದಲ್ಲಿ ಇರುವಂತ ಒಂದು ಮಹತ್ವ ಕುಟುಂಬದ ಕತೆ. ಸತ್ಕುಲ ಪ್ರಸೂತರು ಅವರು ಶಿವಮೊಗ್ಗದಲ್ಲಿ ಇದ್ದದ್ದು. ಗುರುಪ್ರಸಾದ್ ಕಾಗಿರಲೆ ತುಂಬಾ ಸೊಗಸಾಗಿದೆ ಕಾದಂಬರಿ. ಹಿಂದಿನ ಕಾಲದಲ್ಲೆಲ್ಲ ಏನೋ ನಮ್ದು ನಾವೇ ಸೃಷ್ಟಿ ಮಾಡ್ಕೊಂಡಿರುವ ಪ್ರಪಂಚ, ಮಾಹಿತ ಪ್ರಪಂಚದಲ್ಲಿ ವಿರುದ್ಧವಾಗಾದ್ರೆ ಏನ್ ಮಾಡ್ತಾ ಇದ್ವಿ? ಅವನ್ನ ಬಹಿಷ್ಕೃತ ಮಾಡ್ತಾ.
ಊರಿಂದ ಹೊರಗೆ ಹಾಕ್ಬಿಟ್ಟು ಎಲ್ಲ ಹಿಂದಿನ ಕಾಲದಲ್ಲೆಲ್ಲ ಊರಿನಲ್ಲಿ ಪಂಚಾಯಿತಿ ಮಾಡಿ ಅದು ಮಾಡಿ ಇದು ಮಾಡಿ ಮಾಡ್ಬಿಡ್ತಾರೆ. ಇವಾಗ ಕಾದಂಬರಿಲಿ ಓದ್ರಿ, ಈ ಮೈಂಡ್ ಸೆಟ್ ಅನ್ನುವಂಥದ್ದು ಇವತ್ತಿಗೂ ಇದೆ. ಅವತ್ತು ಅವನಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಾ ಇತ್ತು, ಇವತ್ತು ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲೊಂದು ಘಟನೆ ತಂತಾರೆ, ಅಮೇರಿಕಾದಲ್ಲಿ ಇದ್ದಾನೆ ಇವ, ಅವನ ಮಗಳು ಯಾರೋ ಆಫ್ರಿಕನ್ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ತುಂಬಾ ಅವ್ನು ಹೇಳ್ತಾನೆ, ಕನ್ವರ್ಟೆಡ್ ಮಾಧ್ವಾಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ದ ಒರಿಜಿನಲ್ ಮಾಧ್ವಾಸ್. ಶಬ್ದ ಇದೆ ಅಲ್ಲಿ. ಸ್ಮಾರ್ಥ ಹುಡುಗಿ ಅನ್ನುವಂಥವಳು ಮಾಧ್ವದ ಮನೆಗೆ ಹೋದ್ರೆ ಶಿ ವಾಂಟ್ಸ್ ಟು ಪ್ರೂವ್ ಐ ಆಮ್ ಎ ಕಟ್ಟ ಮಾಧ್ವ ಅಂತ. ಆ ಮಗು ಅವಳು ಮದ್ವೆ ಆಗ್ತಾನೆ ಅಂದ ತಕ್ಷಣ ತುಂಬಾ ಜನ ಹೇಳ್ತಾರೆ, ಶಿವಮೊಗ್ಗದಲ್ಲಿ ಹೇಳಲೇಬೇಡ ಅವ್ಳು ಮದ್ವೆ ಆಗೋದು ಅಂದ್ಬಿಡು ಅಂತ. ಹಾಗೆ ಹೇಳಿಕ್ಕೆ ಎಲ್ರಿಗೂ ಹೇಳ್ಬೇಕಾಗ್ತದೆ, ಹೇಳ್ಬೇಡ. ಹಾಗೂ ಇದು ವಿಷಯ ಲೀಕ್ ಆಗೋಗ್ಬಿಡುತ್ತೆ ಶಿವಮೊಗ್ಗ. ಏನು, ಇವನ ಮಗಳು ಯಾರು ಕ್ರಿಶ್ಚಿಯನ್ನ ಆಫ್ರಿಕನ್ನ ಮದುವೆ ಆಗ್ತದೆ. ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಇಂದ ಇವನ ಹೆಸರನ್ನ ಡಿಲೀಟ್ ಮಾಡ್ಬಿಡ್ತಾರೆ. ಬಹಿಷ್ಕಾರ ಅಂದ್ರೆ ಏನು ಹೇಳಿ? ಅವನಿಗೆ ನಿದ್ದೆ ಬರಲ್ಲ. ಮೈಂಡ್ ಸೆಟ್ ಅನ್ನುತ್ತದೆ ಇಷ್ಟು. ಎಲ್ಲವನ್ನ ನಾನು ನಂಬಿಟ್ಟಿದ್ದೀನಲ್ವಾ. ನೀನು ಎತ್ತರಕ್ಕೆ ಬೆಳೆದ ಮೇಲೆ ಬಿಡುವಂತೆ. ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಅದು ಜ್ಞಾನದಿಂದ ಮಾತ್ರ ಸಾಧ್ಯ, ಇನ್ಯಾವುದರಿಂದ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು.